ಹತ್ರಕ್ಕೆ ಹೋಗಿ ನೋಡಿದರೆ ರೋಡ್ ಪಕ್ಕ ನಮ್ಮ ತಂದೆದು ಡೆಡ್ ಬಾಡಿ. ಅವರು ತಂದಿರೋದು ಸಾಮಾನುಗಳೆಲ್ಲ ಹಂಗೆ ಇದೆ. ಬಡವ್ರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ದುಡ್ಡಿರೋಗೊಂದು ಕಾನೂನು, ದುಡ್ಡು ಇಲ್ದಿರೋಗೊಂದು ಕಾನೂನು. ಒಂದು ಹುಣಸೆ ಮರ ಇತ್ತು. ಸೊ ಆ ಮರದ ಪಕ್ಕ ನಮ್ಮ ತಂದೆ ಡೆಡ್ ಬಾಡಿನ, ನಮ್ಮಮ್ಮ ಈಗಲೂ ಹೇಳ್ತಾರೆ, ಡೆಡ್ ಬಾಡಿನ ಹಿಂಗೆ ತೆಗೆದು ಹಿಂಗೆ ಎಸೆದು ನಮ್ಮ ತಂದೆ ಡೆಡ್ ಬಾಡಿನ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ನನ್ನ ಮನುಷ್ಯನಿಂದ ಆಚೆಗೆ ನನ್ನಲ್ಲಿ ಒಂದು ಜಾತಿನ ನೋಡಿ ನೀವು ನನ್ನನ್ನು ನೀನು ಯಾವುದಕ್ಕೂ ಲಾಯಕ್ಕಿಲ್ಲ, ಇದಕ್ಕೆ ಲಾಯಕು ಅಂತ ನೀವು ನನ್ನನ್ನು ಅಡಗಿಸ್ತೀರ ಗೊತ್ತಾ. ಅವ್ರ ಮೇಲೆ ನನ್ನ ಕೋಪ. ಆಯಿತು ಕಾಲೇಜು ಬಿಟ್ಟೆ ಅಲ್ವಾ, ಆಯಿತು ಬೇರೆ ನೀನೇನು ಮಾಡಬೇಕು ಅಂತ ಅದನ್ನು ಮಾಡು, ನಾನು ಹಿಂಗೆ ಸಿನಿಮಾ ಮಾಡಬೇಕಾ, ಸರಿ ಆಯಿತು ಮಾಡು, ಹೋಗು, ಇಲ್ಲಿ ಯಾಕಿದ್ಯಾ, ಊರಲ್ಲಿದ್ಯಾ ಅಂತೇಳಿ ಪ್ರತಿ ಸರಿ ಊರಿಗೆ ಹೋದಾಗ ಹೊಡೆದು ಕಳಿಸೋಣ. ನಾನು ಸ್ಪೆಷಲಿ ಯಾಕೆ ಈ ಕಥೆನ ಹೇಳ್ತೀನಿ ಅಂತಂದರೆ ಅದಕ್ಕೆ ಕಾರಣನೇ ಅವರು. ನಮಗೇನೋ ಒಂದು ಅನ್ಯಾಯ ಆಗಿದೆ, ನಮಗೇನೋ ನೋವಾಗಿದೆ, ಅದನ್ನು ಎಲ್ಲರಿಗೂ ಹೇಳ್ಬೇಕು. ಎಲ್ಲರಿಗೂ ಹೇಳೋದಕ್ಕೆ ನೀನು ಏನು ಮಾಡಬೇಕು ಅದನ್ನು ಮಾಡು. ಈ ಬ್ಲ್ಯಾಕ್ಸ್ ಓರಿಯೆಂಟೆಡ್ ಸಿನಿಮಾಗಳನ್ನ ಜಾಸ್ತಿ ನೋಡೋಕ್ಕೆ ಶುರು ಮಾಡ್ತೀವಿ. ಅದರಲ್ಲಿ ಒಂದು ಫಿಲಾಸಫಿ ಇರುತ್ತೆ, ಮತ್ತು ಟೆಕ್ನಿಕಲ್ ಸ್ಟ್ರಾಂಗ್ ಎಲಿಮೆಂಟ್ಸು ಇರುತ್ತೆ ಸಿನಿಮಾದಲ್ಲಿ. ಎಸ್ಪೆಷಲಿ ನನಗೆ ಸಿಟಿ ಆಫ್ ಗಾಡ್ ತುಂಬ ಇಷ್ಟವಾದ ಸಿನಿಮಾ. ನಾವು ಸಿನಿಮಾ ಅಂದರೆ ಬರೀ ಕಥೆ ಹೇಳೋದಲ್ಲ. ಸೊ ನಾವು ಆ ಕಥೆನ ಆ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಹೇಳಬೇಕು. ಅದು ಇನ್ಕ್ಲೂಡಿಂಗ್ ಅದು ಆರ್ಟ್ ಡೈರೆಕ್ಟರ್, ಆರ್ಟ್ ವರ್ಕ್ ಆಗಿರ್ಬೋದು, ಅದು ಕ್ಯಾಮ್ರಾ ಆಗಿರ್ಬೋದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಏಕಾಂತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಧೀರಾ ಭಗತ್ ರಾಯ್ ಚಿತ್ರದ ಸರಣಿ ಕಾರ್ಯಕ್ರಮಗಳು ಕನ್ನಡ ಪಿಕ್ಚರಲ್ಲಿ ನಡೀತಾ ಇದೆ ನಿರಂತರವಾಗಿ ಒಂದು ವಾರದಿಂದ. ಸೊ ಇದೇ ಡಿಸೆಂಬರ್ 6ನೇ ತಾರೀಕು ಇಡೀ ರಾಜ್ಯದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತದೆ. ತುಂಬ ದೊಡ್ಡ ಮಟ್ಟದ ಒಂದು ಸುದ್ದಿಯನ್ನು ಮಾಡ್ತಿರೋಂಥ ಪಿಕ್ಚರ್ ಇದು. ಸೊ ಈ ಚಿತ್ರದ ವಿಶೇಷ ಕಾರ್ಯಕ್ರಮಕ್ಕೆ ಈಗ ನನ್ನ ಜೊತೆಗೆ ಈ ಚಿತ್ರದ ನಿರ್ದೇಶಕರಾದಂಥ ಕಣ್ಣನ್ ಅವರು ನನ್ನ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಸಿನಿಮಾ ನೀವು ನನ್ನ ಹತ್ರ ತಂದಾಗ ಅಥವಾ ನಾವು ನೋಡಿದಾಗ ನನ್ನಲ್ಲೊಂದಷ್ಟು ಇದಿತ್ತು, ಹೊಸಬ್ರು ಏನೋ ಮಾಡಿರ್ಬೋದು ಅಂತ. ಪೂರ್ಣಚಂದ್ರ ಅವರು ನಿಮ್ಮನ್ನು ಕರ್ಕೊಂಬಂದಾಗ ಸ್ಟ್ರೈಟಾಗಿ ಏನಕ್ಕೆ ಮ್ಯಾಟ್ರಿಗೆ ಬರ್ತಾಯಿದೆ ಅಂದರೆ ಅದಷ್ಟು ಗಾಢವಾಗಿ ನನ್ನಲ್ಲಿ ಕೂತಿರೋದ್ರಿಂದ ಆ ಒಂದು ಕಂಟೆಂಟ್ ನೋಡಿದಾಗ ನನಗನ್ಸಿದ್ದು, ಎಲ್ಲಿದ್ದರು ಇವರು, ಯಾರಿವರು ಅನ್ನೋ ಪ್ರಶ್ನೆಗಳು ತುಂಬ ಇತ್ತು. ಅದಷ್ಟನ್ನು ಇವತ್ತು ವೀಕ್ಷಕರ ಮುಂದೆ ಇಡಬೇಕು ಅನ್ನೋ ಒಂದು ಕುತೂಹಲ ನನಗೆ. ಯಾಕೆಂದರೆ ಅಷ್ಟು ಮೆಚೂರ್ಡಾಗಿ ಕಂಟೆಂಟ್ ಮಾಡೋದಾಗಲಿ, ಒಂದು 10 ಸಿನಿಮಾ ಮಾಡಿರೋ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋ ಒಬ್ಬ ಟೆಕ್ನಿಷಿಯನ್, ಒಬ್ಬ ಡೈರೆಕ್ಟ್ರು, ಒಬ್ಬ ರೈಟ್ರು ಕೊಡೋ ಅಂಥ ಔಟ್ಪುಟ್ಟು ನೀವು ಕೊಟ್ಟಿದ್ರಿ. ಸೊ ಟ್ರೈಲರಲ್ಲೇ ಅದು ಕಾಣ್ತಾ ಇದೆ ಕೂಡ. ಸೊ ಈ ಒಂದು ವಿಚಾರಕ್ಕೆ ಕರ್ಣನ್ ಅವರು ಯಾರು, ಎಲ್ಲಿಯವರು, ಮತ್ತು ಮೊದಲ ಸಿನಿಮಾಗೆ ಈ ಆಯ್ಕೆ ಯಾಕೆ? ನಾನು ಯಾರು ಅನ್ನೋದು ನಾನೇ ಇನ್ನೂ ತುಂಬ ಹುಡುಕ್ತಾ ಇದ್ದೀನಿ. ಸೊ ನಂದು ಮೂಲತಃ ಇಲ್ಲ ನೆಲಮಂಗಲದವನು, ಗುಂಡೇನಹಳ್ಳಿ ಅನ್ನೋ ಒಂದು ಚಿಕ್ಕ ಗ್ರಾಮ. ಚಿಕ್ಕ ವಯಸ್ಸಿಂದನೂ ಬಡತನದಲ್ಲೇ ಬೆಳೆದಿದ್ದು. ಎಷ್ಟು ಬಡತನ ಅಂದರೆ ನಮ್ಮ ಕಡೆ ತಿನ್ನೋಕ್ಕೂ ಸಹ ಭಾಳ ಕಷ್ಟಪಡ್ತಿದ್ದಂಥ ಟೈಮ್ ಅದು. ಸೊ ನಮಗೆ ಈ ಭೂಮಿ ಸಿಕ್ಕಿದ್ರು ಕೂಡ 70s ಅಲ್ಲಿ ಉಳುವನೆ ಭೂ ಹೊಡೆಯೋ ಕಾಯ್ದೆ ಅಡಿಯಲ್ಲಿ ಭೂಮಿ ಸಿಕ್ಕಿದ್ರು ಕೂಡ ನಮಗೆ ನೀರಾವರಿ ಭೂಮಿ ಸಿಗಲಿಲ್ಲ. ಸೊ ಅಲ್ಲಿ ಬೆಳೆ ಬೆಳ್ಕೊಂಡು ತಿನ್ನೋದಕ್ಕೂ ನಮಗೆ ನಾವೇ ಬೆಳೆ ಬೆಳ್ಕೊಂಡು ತಿನ್ನೋದಕ್ಕೂ ನಮಗೆ ಆ ಭೂಮಿ, ನಿಮಗೆ ನೀರು ಭಾಳ ಮುಖ್ಯ ಅಲ್ಲ. ಅವಾಗೆಲ್ಲ ತಿನ್ನೋದಕ್ಕೆ ಕಷ್ಟ, ಇನ್ನು ಬೋರ್ವೆಲ್ಗಳೆಲ್ಲ ಹಾಕ್ಸಿ ಎಲ್ಲಿಂದ ಬೆಳ್ಕೊಂಡು ತಿನ್ನೋದು. ಸೊ ಅವಾಗ ನಮಗೆ ಮೂಲ ಆದಾಯ ಇದ್ದಿದ್ದು ಕೂಲಿ ಕೆಲಸಗಳಿಗೆ ಮಾಡಬೇಕು ಅಂತ. ಸೊ ನಮ್ಮ ಅಜ್ಜಿ, ನಮ್ಮ ತಾಯಿಯವರು, ಸೊ ಅವರೆಲ್ಲ ಕೂಲಿ ಕೆಲಸಗಳಿಗೆ ಹೋಗ್ತಿದ್ದಂಥ ಟೈಮ್ ಅದು. ಸೊ ನಮ್ಮ ತಂದೆ ಬಂದಮೇಲೆ ಸ್ವಲ್ಪ ನಮಗೆ ನಮ್ಮಲ್ಲಿ ಬದಲಾವಣೆ ಕಾಣ್ತು ತುಂಬ. ಅಂದರೆ ನಮ್ಮ ತಂದೆ ಇಲ್ಲಿ RMCಲಿ ಮೂಟೆ ಹೊರಕ್ಕೆ ಹೋಗೋರು ನಮ್ಮ ತಂದೆಯವರು. ನಮ್ಮ ತಾಯಿಯವ್ರದ್ದು ಅದೊಂಥರ ಲವ್ ಸ್ಟೋರಿ. ಸೊ ಅದು ಅವ್ರದ್ದು ಒಂಥರ ಇಂಟರ್ಕಾಸ್ಟ್ ಮ್ಯಾರೇಜ್. ಸೊ ಈ ಜಾತಿಲೇ ಸಬ್ ಜಾತಿಗಳಿಗೆ ಬೇರೆ ಬೇರೆ ಕ್ಯಾಸ್ಟ್ಗಳು ಅಂತಾರಲ್ಲ. ಸೊ ಹಾಗಾಗಿ ನಮ್ಮ ತಾಯಿಯವ್ರದ್ದು ಇಂಟರ್ಕಾಸ್ಟ್ ಮ್ಯಾರೇಜ್. ನಮ್ಮ ತಂದೆಯವ್ರದ್ದು ಮಧುಗಿರಿ ಹತ್ರ, ನಮ್ಮ ತಾಯಿ ಇಲ್ಲೇ ನೆಲಮಂಗಲ. ಸೊ ಮದುವೆ ಎಲ್ಲ ಆಗುತ್ತೆ. ನಾನು ಹಂಗೆ 3 ವರ್ಷ ಅಂದ್ಕೊತೀನಿ, 3 ವರ್ಷ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ನಮ್ಮ ತಂದೆ ಅವತ್ತು ಆ್ಯಕ್ಚುಲಿ ದಟ್ ಡೇ ನಮ್ಮ ತಂದೆಗೆ ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿ ಕೊಡೋ ಟೈಮ್ ಅದು. ಸೊ ನಮಗೆ ಅಪ್ಪಂಗೆ ಸಂಬಳ ಬಂತು ಅಂದರೆ ಒಂಥರ ಊರವ್ರಿಗೆಲ್ಲ ಹಬ್ಬ. ನಮ್ಮಪ್ಪ ಸ್ವಲ್ಪ ದಾನ ವೀರಶೂರ ಕಾರಣ. ಸಂಬಳ ಬಂತು ಅಂದರೆ ಎಲ್ಲರಿಗೂ ದುಡ್ಡು ಕೊಡೋದು, ಯಾರು ಕಷ್ಟ ಇದ್ದವ್ರಿಗೆ ಕೊಡೋದು. ಸೊ ಆಮೇಲೆ ನಮ್ಮ ತಂದೆ ಕ್ರಿಕೆಟ್ ಅಂದರೆ ಭಾಳ ಹುಚ್ಚು ಆಗಲಿಂದನೂ.
ಕ್ರಿಕೆಟ್ ಮ್ಯಾಚ್ ಇತ್ತು ಅಂತಂದರೆ ಎಲ್ಲರಿಗೂ ಫುಲ್ಲು ಡ್ರಿಂಕ್ಸು ಪಾರ್ಟಿ ಎಣ್ಣೆ ಆ ಥರದ್ದೆಲ್ಲ ಆ ಥರದ್ದು ಒಂದು ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯ. ಈಗಲೂ ನಮ್ಮೂರಲ್ಲಿ ಹೋಗಿ ಕೇಳಿದ್ರೆ ನೀವು ನಮ್ಮ ತಂದೆನ ಭಾಳ ಕೊಂಡಾಡ್ತಾರೆ. ಸೊ ಒನ್ ಫೈನ್ ಡೇ ನಾನಾಗ 3 ವರ್ಷ ನನಗೆ ವಯಸ್ಸು, ನಮ್ಮ ತಂದೆ ಸಂಬಳ ತೊಗೊಂಡು ರಾತ್ರಿ, ಯಾಕೆಂದರೆ ಅವಾಗ ಸಿಂಗಲ್ ರೋಡ್ ಅದು. ನಿಮಗೆ ಬ್ಯಾಂಗ್ಳೂರು ಇವತ್ತು ತುಮಕೂರು ಹೈವೇ ಏನಿದೆ, ಆಗ ಸಿಂಗಲ್ ರೋಡ್ ಅದು, ಸಿಂಗಲ್ ಹೈವೇ. ಗಾಡಿಗಳು ಜಾಸ್ತಿ ಬರ್ತಾಯಿಲ್ಲ, ಟೈಮಿಂಗ್ಸು ಇಂಥ ಟೈಮಿಂಗ್ಗೆ ಮಾತ್ರ ಬರ್ತಾಯಿದ್ದು. ಸೊ ಅರ್ಲಿ 90s 91 92 ಸಮಥಿಂಗ್ ಆ ಟೈಮಲ್ಲಿ. ಸೊ ಅವತ್ತು ಸಂಬಳ ತಗೊಂಡು ಬರ್ತಾಯಿದ್ರು, ಅದೊಂದು ಲಾರಿಲಿ ಸಮಥಿಂಗ್ ಬರ್ತಾಯಿದ್ರು. ಸೊ ನಮ್ಮೂರಲ್ಲಿ ಅವತ್ತೊಂದು ಫಂಕ್ಷನ್ನು. ಸೊ ಎಲ್ಲ ಸಂಜೆ ನೈಟೆಲ್ಲ ಅಲ್ಲಿ ಫುಲ್ಲು, ಅವಾಗೆಲ್ಲ ನಮ್ಮ ಕಡೆಲ್ಲ VCP ಅಂತ ಕರೆಯೋರು ಅದನ್ನು. ಯಾವುದನ್ನು ಫಂಕ್ಷನ್ಗಳಾದರೆ ಅದಕ್ಕೆ ಅಂತ ಒಂದಷ್ಟು ಕ್ಯಾಸೆಟ್ಗಳಿರೋದು. ನಮ್ಮೂರಲ್ಲಿ ಇದ್ದಿದ್ದವಾಗ ಯಾರೋ ಒಬ್ಬರ ಮನೇಲಿ ಒಂದೇ ಒಂದು TV ಇತ್ತು. ಈ ಥರದ್ದೇನೋ ಫಂಕ್ಷನ್ಗಳಾದಾಗ ಅದಕ್ಕೆ ಅಂತ ರೆಂಟಲ್ಗಳು ಒಂದಷ್ಟು ಇರೋರು. ಸೊ ಅವ್ರ ಹತ್ರ ಒಂದು TV ತೊಗೊಂಬಂದು ಎಲ್ಲ DVD ನೋಡ್ಕೊಂಡು ಕೂತಿದ್ರು. ನಮ್ಮ ತಂದೆ ಅವತ್ತು ಕೆಲಸ ಮುಗಿಸ್ಕೊಂಡು ಲಾರಿಗೆ ಹತ್ತಿದ್ದಾರೆ. ಬೆಳಗ್ಗೆ ಆದರೂ ಕೂಡ ಮನೆಗೆ ಬಂದಿಲ್ಲ ನಮ್ಮ ತಂದೆ. ಸೊ ಎಲ್ಲರಿಗೂ ಸ್ವಲ್ಪ ಗಾಬರಿ, ಮೋಸ್ಟ್ಲಿ ಏನೋ ಇದು ನೈಟ್ ಡ್ಯೂಟಿ ಇರ್ಬೋದೇನೋ, ಕೆಲಸ ಜಾಸ್ತಿ ಇರ್ಬೋದೇನೋ, ಬಂದಿಲ್ಲ ಅಂತ. ಸೊ ಬೆಳಗ್ಗಿನ ಜಾವ 4 ಗಂಟೆಗೆ ನಮ್ಮೂರಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ ಈಗಲೂ, ಕಾಡಯ್ಯ ಅಂತ ಅವ್ರ ಹೆಸರು. ಸೊ ಅವರು ಹೋಗಿ ಆ ಕಡೆ ನಮ್ಮೂರು ಕೆರೆ ಅಂತ ಇರುತ್ತೆ, ಅವಾಗೆಲ್ಲ ಕೆರೆಗಳು ಬೆಳಗ್ಗೆ ಎದ್ದರೆ ಕೆರೆ ಕಡೆ ಹೋಗೋರಲ್ಲ. ಸೊ ಅವರು ಬೆಳಗಿನ ಜಾವ 4 ಗಂಟೆಗೆ 4:15 ಕೆರೆ ಕಡೆ ಹೋಗೋ ಟೈಮಲ್ಲಿ ಅಲ್ಲಿ ರೋಡ್ ಪಕ್ಕ ಇನ್ನು ಕತ್ಲು ರೋಡ್ ಪಕ್ಕ ಫುಲ್ಲು ನಮ್ಮ ತಂದೆ ಸಂಬಳ ಆದರೆ ಫುಲ್ಲು ಇದು ಸಾಮಾನುಗಳೆಲ್ಲ, ತುಂಬ ಸಾಮಾನುಗಳೆಲ್ಲ ತರೋರು ನಮಗೆ ತಿನ್ನೋಕ್ಕೆ, ಮನೆಗೆ ತರಕಾರಿ ಈ ಥರದ್ದೆಲ್ಲ. ಸೊ ರೋಡ್ ಪಕ್ಕ ದೂರದಿಂದ ಏನೋ ಕಂಡಿದೆ ಅವ್ರಿಗೆ. ಹತ್ರಕ್ಕೆ ಹೋಗಿ ನೋಡಿದ್ದಾರೆ, ರೋಡ್ ಪಕ್ಕ ನಮ್ಮ ತಂದೆದು ಡೆಡ್ ಬಾಡಿ, ಅವರು ತಂದಿರೋದು ಸಾಮಾನುಗಳೆಲ್ಲ ಹಂಗೆ ಇದೆ. ಸೊ ನಮ್ಮ ತಂದೆ ಡೆಡ್ ಬಾಡಿ ರೋಡ್ ಪಕ್ಕ ಬಿದ್ದಿದೆ. ಅವರು ಫುಲ್ಲು ಶಾಕ್ ಆಗಿ ಎತ್ಕೊಂಡು, ನಾವೆಲ್ಲ ಅಲ್ಲಿ ಊರಲ್ಲಿ ಫಂಕ್ಷನ್ನಲ್ಲಿ ಎಲ್ಲ ಕೂತ್ಕೊಂಡು, ನಾನು ಭಾಳ ತುಂಬ ಚಿಕ್ಕವನು, 2 ವರ್ಷ 3 ವರ್ಷ ಸಮಥಿಂಗ್. ಸೊ ನಮ್ಮಮ್ಮ ನಮ್ಮ ಮನೇಲಿದ್ದರು, ನಾವು ಅಜ್ಜಿ ಮನೇಲಿ, ನಾವೆಲ್ಲ ಅವಾಗ ಅಜ್ಜಿ ಮನೇಲಿ ಇದ್ದಿದ್ದು. ನಮ್ಮ ತಂದೆ ಮಧುಗಿರಿ ಆಗಿದ್ದರಿಂದ ಅವ್ರು ಇಲ್ಲೇ ಸ್ಟೇ ಆಗಿದ್ರು, ನಮ್ಮೂರಲ್ಲೇ ಸ್ಟೇ ಆಗಿದ್ರು. ಅಂದರೆ ನಮ್ಮ ಅಮ್ಮ ಅವ್ರ ಮನೇಲೇ ನಾವೆಲ್ಲ ಆಗಿದ್ದಿದ್ದು. ಸೊ ಕೂತಿದ್ರು ಅಮ್ಮ, ಹಿಂಗೆ ಬಂತು ವಿಷಯ, ನಿಮ್ಮ ಬಾರಮ್ಮ ಅಂತ ಕರ್ಕೊಂಡು ಹೋದರು, ಹಿಂಗೆ ಆಗ್ಬಿಟ್ಟಿದೆ ಅಂತ. ಕೊನೆಗೆ ಅಲ್ಲಿ ನೋಡೋಕ್ಕೆಲ್ಲ ಹೋಗ್ತಿದ್ದಂಗೆ ಅಲ್ಲಿ ಗೊತ್ತಾಗಿದೆ ಅಮ್ಮಂಗೆ, ನಮ್ಮಪ್ಪ ಸತ್ತೋಗಿದ್ದಾರೆ ಅಂತ. ಒಂದೇ ಗೋಳು ಫುಲ್ಲು ಊರು ತುಂಬ ಎಲ್ಲ. ಅವತ್ತು ನೈಟ್ ಫಂಕ್ಷನ್ ಇತ್ತು, ಬೆಳಗ್ಗೆ ಸೂತ್ಕ. ಸೊ ನನಗೆ ಯಾವಾಗಲೂ ಕಾಡೋ ಪ್ರಶ್ನೆ ಏನಂತಂದರೆ, ಆಶ್ಚರ್ಯ ಆಗೋದೇನೆಂದರೆ, ಯೂಶ್ವಲಿ ವ್ಯವಸ್ಥೆಯಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಬಡವ್ರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ದುಡ್ಡಿರೋಗೊಂದು ಕಾನೂನು, ದುಡ್ಡು ಇಲ್ದಿರೋಗೊಂದು ಕಾನೂನು. ನನಗೆ ಇವಾಗಲೂ ಕಾಡೋ ಪ್ರಶ್ನೆ ಏನಂದರೆ, ನಮ್ಮ ತಂದೆ ಡೆಡ್ ಬಾಡಿ ಅಲ್ಲೇ ಇದೆ, ಬಂದು ಪೊಲೀಸರು ಮಾಜರೆಲ್ಲ ಮಾಡಿದ್ರು. ಸೊ ಯೂಶ್ವಲಿ ಒಂದು ಯಾವುದೋ ಒಂದು ಕೊಲೆ ಆಗಿದೆ ಅಂತೆ ಸರ್, ಅದಕ್ಕೆ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಪೋಸ್ಟ್ಮಾರ್ಟಮ್ ಮಾಡಬೇಕು, ಒಂದಷ್ಟು ಲೀಗಲ್ ಪ್ರೊಸೀಜರ್ಗಳಿದ್ದಾವೆ. ಬಟ್ ಅವರು ನಮ್ಮ ತಂದೆ ಡೆಡ್ ಬಾಡಿನ ಏನು ಮಾಡ್ತಾರೆ, ಅಲ್ಲಿ ರೋಡ್ ಇದೆ, ರೋಡ್ ಪಕ್ಕ ಒಂದು ದಿಣ್ಣೆ ಥರ ಏನೋ ಇತ್ತು. ಸೊ ಒಂದು ಮರ ಇತ್ತು, ಆ ಮರ ನೋಡಿದಾಗಲೇ ಈಗಲೂ ನನಗೆ ಕೆಟ್ಟ ಕೋಪ ಬರುತ್ತೆ. ಒಂದು ಹುಣಸೆ ಮರ ಇತ್ತು. ಸೊ ಆ ಮರದ ಪಕ್ಕ ನಮ್ಮ ತಂದೆ ಡೆಡ್ ಬಾಡಿನ, ನಮ್ಮಮ್ಮ ಈಗಲೂ ಹೇಳ್ತಾರೆ, ಡೆಡ್ ಬಾಡಿನ ಹಿಂಗೆ ತೆಗೆದು ಹಿಂಗೆ ಎಸ್ದು ನಮ್ಮ ತಂದೆ ಡೆಡ್ ಬಾಡಿನ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ನಮ್ಮ ತಂದೆ ಡೆಡ್ ಬಾಡಿನ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ನಮ್ಮ ತಾಯಿ ಈಗಲೂ ಅದನ್ನು ನೆನೆಸ್ಕೊತಾರೆ. ನಾನು ಕೇಳಿದೆ, ಯಾಕೆ ನಮ್ಗೆ ಯಾಕೆ ಹಂಗೆ ಮಾಡಿದ್ರು ಅಂತ. ನನಗೆ ಯಾವಾಗಲೂ ಅದೊಂದು ಪ್ರಶ್ನೆ ನನ್ನಲ್ಲಿ ಕಾಡ್ತಾನೆ ಇರುತ್ತೆ. ಅಂದರೆ ಒಬ್ಬ ಬಡವನಿಗೆ ಈ ಕಾನೂನೇನು ಅವನಿಗೆ ಅಪ್ಲೈ ಆಗೋದಿಲ್ವ ಕಾನೂನು ಅಂತ ನನಗೆ ಇವಾಗಲೂ ಕೆಟ್ಟ ಕೋಪ ಏನು ಬರುತ್ತೆ ಅಂದರೆ, ಅದು ಯಾರಾದರೂ ಆಗಿರ್ಬೋದು, ಒಂದು ಅವ್ರು ಬಂದು ಒಂದು ಕಂಪ್ಲೇಂಟ್ ಕೂಡ ಸರಿಯಾಗಿ ತೊಗೊಂಡಿಲ್ಲ. ಕಂಪ್ಲೇಂಟ್ ಕಾಪಿ ನಮ್ಮ ಮನೇಲಿ ಈಗಲೂ ಇದೆ. ಅಂದರೆ ಗಾಡಿಯಿಂದ ಇಳಿಬೇಕಾದ್ರೆ ಬಿದ್ದು ಸತ್ತರು ಅಂತ ಅವರೇ ಬರ್ಕೊಂಡ್ರು. ಬಟ್ ಅವ್ರ ಮೈ ಮೇಲೆಲ್ಲ ಹೊಡೆದಿದ್ದ ಗಾಯಗಳೆಲ್ಲ ಇತ್ತು. ಜೇಬಲ್ಲಿ ಇದ್ದಿದ್ದ ದುಡ್ಡೆಲ್ಲ
ಎತ್ಕೊಂಡು ಹೋಗಿದ್ರು, ಸಂಬಳ ಆಗಿತ್ತು ಅವತ್ತು ಅವ್ರಿಗೆ, ಜೇಬಲ್ಲಿ ದುಡ್ಡೆಲ್ಲ ಎತ್ಕೊಂಡು ಹೋಗಿದ್ರು. ಅದೊಂದು ಇಟ್ ವಾಸ್ ಅ ಮರ್ಡರ್, ಅದೊಂದು ಕೊಲೆ. ಬಟ್ ಪೊಲೀಸ್ನವರು ಹೇಗೆ ಅದನ್ನು ಮುಚ್ಚಾಕ್ಬಿಟ್ರು ಅಂದರೆ, ನಾನು ಹೇಳಿದ್ನಲ್ಲ ಅದೇ ಮರದ ಹತ್ರ ಕೂತ್ಕೊಂಡು ಹೋಗಿ ಅಲ್ಲೇ ಕುಯ್ದು ಬಾಡಿನ ಅಲ್ಲೇ ಪೋಸ್ಟ್ಮಾರ್ಟಮ್ ಮಾಡಿದ್ರಂತೆ. ಸೊ ನಮ್ಮ ಚಿಕ್ಕಪ್ಪ ಈಗಲೂ ಹೇಳ್ತಿರ್ತಾರೆ, ನಮ್ಮಪ್ಪ ಭಾಳ ಒಂದು ದೈತ್ಯ ಪರ್ಸನ್. ನಂತರನೇ 7-8 ಸೂಜಿ ಮುರಿದೋದ್ವಂತೆ ಬಾಡಿನ ಹೊಲಿಬೇಕಾದ್ರೆ. ಸೊ ನನಗೆ ನನ್ನ ಅಮ್ಮನ ಯಾವಾಗಲೂ ಕೇಳ್ತಾ ಇರ್ತೀನಿ, ನಮ್ಮಮ್ಮನ, ನಮ್ಗೆ ಯಾಕೆ ಅಪ್ಪನ ಯಾಕೆ ಈ ಥರ ನಡೆಸ್ಕೊಂಡ್ರು, ಅಂದರೆ ನಮ್ಗೆ ಯಾಕೆ ನಮ್ಮನ್ನ ಯಾಕೆ ಈ ಥರ ನಡೆಸ್ಕೊಂಡ್ರು ಅಂತ. ಅದಕ್ಕೆ ನಮ್ಮ ಅಜ್ಜಿ ನಮ್ಮಮ್ಮ ಹೇಳ್ತಿರ್ತಾರೆ, ನಮ್ಗೆ ಯಾರಪ್ಪ ಕೇಳೋರು, ನಮ್ಮನ್ನು ಸಾಯಿಸಿದ್ರು ನಮ್ಮನ್ನು ಯಾರಪ್ಪ ಕೇಳೋರು, ನಮ್ಮನ್ನು ಯಾರಪ್ಪ ಕೇಳೋರು ಅನ್ನೋ ಪ್ರಶ್ನೆ ಅಲ್ಲಿ ಇವತ್ತಿನವರೆಗೂ ಗಾಢವಾಗಿ ಉಳ್ಕೊಂಬಿಟ್ಟಿದೆ ಸರ್. ಅಂದರೆ ಇವತ್ತು ಈ ಸಮಾಜದಲ್ಲಿ ಬಡವರು ಯಾರು ಬದುಕ್ತಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಕಾನೂನು ಅನ್ನೋದು ಅವ್ರಿಗೆ ಅಪ್ಲೈ ಆಗ್ತಿದೆಯಾ ಅಂತ. ಅಂದರೆ ಇವತ್ತು ಬಡವರು ನ್ಯಾಯ ಕೇಳೋಗೂ ಇಲ್ಲ. ಅವರು ನ್ಯಾಯ ಕೇಳೋಕ್ಕೆ ಹೋದರೆ ಅವ್ರಿಗೆ ನೂರಾರು ವಿಘ್ನಗಳು. ದುಡ್ಡಿರೋರು ಇವತ್ತು ಅದನ್ನೆಲ್ಲ ಮುಚ್ಚಾಕಿ ಈಸಿಯಾಗಿ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಆ ಪಾಯಿಂಟ್ ನನ್ನಲ್ಲಿ ಯಾವಾಗಲೂ ಕಾಡ್ತಾನೆ ಇರುತ್ತೆ ಪ್ರಶ್ನೆ. ತುಂಬ ಚಿಕ್ಕ ವಯಸ್ಸು, 2 ವರ್ಷಕ್ಕೆ ನನ್ನ ತಂದೆನ ಕಳ್ಕೊಂಡೆ ನಾನು. ಇವತ್ತಿನವರೆಗೂ ನನಗೆ ಅದೊಂದು ಪ್ರಶ್ನೆ ನಾನು ಯಾವಾಗಲೂ ಕಾಡ್ತಾನೆ ಇರುತ್ತೆ, ನಮ್ಗೆ ಯಾಕೆ ಈ ಥರ ಆಯಿತು ಅಂತ. ಅದೊಂದು ಪಾಯಿಂಟು ನನಗೆ ಯಾವತ್ತಾದರೂ ಒಂದಿನ ನನಗೆ ಟೈಮ್ ಸಿಕ್ಕರೆ ಇದನ್ನು ನಾನು ಐ ಹ್ಯಾವ್ ಟು ರೈಸ್, ನನಗಾಗಿರೋ ಅನ್ಯಾಯನ ನಾನು ಇದನ್ನು ನನ್ನ ಸೊಸೈಟಿ ಮುಂದೆ ನಾನು ರೈಸ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡಬೇಕು ಅಂತ ಒಂದಷ್ಟು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಒಂದಷ್ಟು ನಾನು ಇದ್ರ ಬಗ್ಗೆ ನಮ್ಮ ಲೈಫ್ ಯಾಕೆ ಹೀಗಿದೆ ಅಂತ. ಯಾಕೆಂದರೆ ಚಿಕ್ಕ ವಯಸ್ಸಿಂದಲೂ ನಮಗೆ ಅದೊಂಥರ ಅದೊಂದು ಶಾಪ ಸರ್ ನಮಗೆ. ಸೊ ನಮಗೆ ಯಾರ ಮನೆ ಒಳಗೆ ನಮ್ಮನ್ನು ಸೇರಿಸ್ತಿರಲಿಲ್ಲ. ನನಗೀಗಲೂ ನೆನಪಿದೆ, ನಮ್ಮ ಅಜ್ಜಿ ಒಬ್ಬರು ನಮ್ಮ ಪಕ್ಕದ ಊರವ್ರ ಮನೆಯಲ್ಲಿ ಯಾವಾಗಲೂ ಅವ್ರಿಗೆ ಅವ್ರ ಮನೆ ಕೆಲಸಕ್ಕೆ ಹೋಗೋರಲ್ಲ. ಸೊ ಈ ಕಾಳು ಆ ಥರದ್ದೇನೋ ಕೊಡೋದು, ಕೂಲಿ ಕೆಲಸಕ್ಕೆ ಹೋಗೋರಲ್ಲ. ಸೊ ನಮ್ಮನ್ನ ಅವ್ರಿಗೆ ಹೇಗೆ ಟ್ರೀಟ್ ಮಾಡ್ತಿದ್ರು ಅಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಒಂಥರ ಭಾಳ ಅದೊಂಥರ ಮುಜುಗರ. ಅದೊಂದು ಇನ್ಸಿಡೆಂಟ್ ಅಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಕೂಲಲ್ಲಿ ಒಂದಿನ ನನ್ನ ಫ್ರೆಂಡ್ ಅವ್ರ ಮನೆಗೆ ಸೇರಿಸಲಿಲ್ಲ. ನಿಮಗೆ ಒಬ್ಬ ಮನುಷ್ಯನಲ್ಲಿ ಯಾಕೆ ಇಷ್ಟೊಂದು ಕೋಪ ಬರುತ್ತೆ ಅಂದರೆ ನನಗೆ ಎಲ್ಲರೂ ಕೇಳ್ತಾರೆ, ಯಾಕೆ ಸರ್ ನಿಮ್ಗೆ ಇಷ್ಟೊಂದು ಕೋಪ ಅಂತ. ನಿಮಗೆ ಆ ನೋವುಗಳು ಮತ್ತು ಆ ಅವಮಾನಗಳೆಲ್ಲ ಯಾರು ಅನುಭವಿಸಿರ್ತಾನೋ ಸರ್ ಅವನಿಗೆ ಎಷ್ಟು ಕೋಪ. ಯಾರ ಮೇಲೆ ನನ್ನ ಕೋಪ ಯಾರ ಮೇಲೆ ಅಂತಂದರೆ, ಯಾರು ಈ ಸೊಸೈಟಿಲಿ ಇನ್ನೂ ನಾನು ಮೇಲು ನೀ ಕೀಳು ಅಂತ ಇದನ್ನು ಮನುಷ್ಯನ ಮೇಲೆ ಅಪ್ಲೈ ಮಾಡ್ತಾರಲ್ಲ ಸರ್, ಅವ್ರ ಮೇಲೆ ನನ್ನ ಕೋಪ. ನೀವೊಬ್ಬರು ಮನುಷ್ಯ, ನಾನೊಬ್ಬರು ಮನುಷ್ಯ. ನನ್ನ ಮನುಷ್ಯನಿಂದ ಆಚೆಗೆ ನನ್ನಲ್ಲಿ ಒಂದು ಜಾತಿನ ನೋಡಿ ನೀವು ನನ್ನನ್ನು ನೀನು ಯಾವುದಕ್ಕೂ ಲಾಯಕ್ಕಿಲ್ಲ, ಇದಕ್ಕೆ ಲಾಯಕು ಅಂತ ನೀವು ನನ್ನನ್ನು ಅಡಗಿಸ್ತೀರ ಗೊತ್ತಾ, ಅವ್ರ ಮೇಲೆ ನನ್ನ ಕೋಪ. ಸೊ ನಾನು ತುಂಬ ಸೈಲೆಂಟಾಗಿರ್ತೀನಿ. ಮೊನ್ನೆ ಸತೀಶ್ ಸರ್ ಅದನ್ನೇ ಹೇಳ್ತಾರೆ, ಅವ್ನು ಸೈಲೆನ್ಸಲ್ಲಿ ಒಂದು ಫೈರ್ ಇದೆ ಅಂತ. ನಾನು ತುಂಬ ಸೈಲೆಂಟಾಗಿರ್ತೀನಿ, ನನ್ನ ಸೈಲೆನ್ಸಲ್ಲಿ ಒಂದು ಫೈರ್ ಇದೆ. ಸೊ ಆ ಇನ್ಸಿಡೆಂಟ್ ನನ್ನ ತಂದೆಗಾಗಿದ್ದ ಇನ್ಸಿಡೆಂಟಿಗೆ ನಾನು ಒಂದಿನ ನನಗೆ ಅದಕ್ಕೊಂದಿನ ನಾನು ನ್ಯಾಯ ಕೇಳಬೇಕು ಅನ್ನೋ ಒಂದು ಥಾಟು ನನ್ನ ಮೈಂಡಲ್ಲಿ ಚಿಕ್ಕ ವಯಸ್ಸಿಂದನೇ ಬಂದ್ಬಿಡ್ತು. ಸೊ ಅದನ್ನು ಹೇಗೆ ಕೇಳಬೇಕು ಅಂತ ನಾನು ಕೇಳೋದಕ್ಕೆ ಅದಕ್ಕೆ ವೇ ಏನು ಅಂತ ನಾನು ಓದೋದಕ್ಕೆ ಶುರು ಮಾಡಿದಾಗ ನಿಮಗಾಗಲೇ ಹೇಳ್ದೆ ಅದೊಂದು ಇನ್ಸಿಡೆಂಟು. ಅದು ಕೂಡ ನನ್ನ ಜಾತಿ ಮೇಲೆ ಆಗಿದ್ದು ನನಗೆ ಆ ದೌರ್ಜನ್ಯನೇ ನನಗೆ ಇಟ್ಕೊಂಡು ಓಡಿದ್ದು. ಅಲ್ಲ ಸರ್, ನನಗೆ ಒಂದು ಆಗಲೇ ಆಫ್ ದ ರೆಕಾರ್ಡ್ ಮಾತಾಡ್ತಾ ಇದ್ವಿ, ಆ ಒಂದು ಇನ್ಸಿಡೆಂಟು ಒಂದು ಕಾಲೇಜ್ಗೆ ಹೋಗ್ತಾರಂತ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಥರದ್ದು ನಡೆಯುತ್ತೆ. ಅದು ಏನು ಯಾವ ಇಸ್ವಿ ಇರ್ಬೋದು, ಒಂದು 2006-07 ಸಮಥಿಂಗ್. ಅಂದರೆ ಎಲ್ಲಿದ್ದೀವಿ ನಾವು ಅಂತ ಅನ್ಸಕ್ಕೆ ಶುರುವಾಯ್ತು. ನನಗೆ ಗಾಬರಿ ಆಯಿತು ಒಂದು ಕ್ಷಣ. ಅದೇ ನಾನು ಅದರಿಂದ ಆಚೆ ಬರೋದಕ್ಕೆ ತುಂಬ ಟೈಮ್ ತೊಗೊಂಡೆ ಸರ್. ಅದು ಏನಾಯ್ತು ಆ್ಯಕ್ಚುಲಿ? ಅದು ನನ್ನ ಕಾಲೇಜ್ ಹೆಸರೆಲ್ಲ ಹೇಳೋದಿಲ್ಲ. ಸೊ ಅದೇ ಅವ್ರಿಗೆ ಕಂಪ್ಯೂಟರ್ ಸೈನ್ಸು, ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ನಮ್ಮ ಮನೆಯವ್ರಿಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಈಗಲೂ ಇವನು ಕಾಲೇಜಿಗೆ ಸೇರಿಸಿದ್ರು, ಇವನು ಓದಲಿಲ್ಲ, ಇವನಿಗೆ ದುರಂಕಾರ, ಇವನಿಗೆ ಶೋಕಿ ಅದು ಇದು ಅಂತ ಈಗಲೂ ಅಂದ್ಕೊತಾರೆ.
ಬಟ್ ಇನ್ಸಿಡೆಂಟ್ ಅವ್ರಿಗೂ ಗೊತ್ತಿಲ್ಲ. ಮೇ ಬಿ ನೋಡಿದಾಗ ಅವರು ಇವತ್ತು ಅವತ್ತಾರ ಒಂದಿನ ಈ ಇನ್ಸಿಡೆಂಟ್ ಹೇಳ್ಕೊಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಬಟ್ ಮೇ ಬಿ ನೋಡಿದ್ರೆ ಅವರು ಒಂದಷ್ಟು ನನ್ನ ಮೇಲೆ ಒಂದಷ್ಟು ನನ್ನ ಬಗ್ಗೆ ಯೋಚನೆ ಮಾಡೋ ಸ್ವಲ್ಪ ಬದಲಾಗ್ಬೋದು ಅನ್ನೋದಷ್ಟೇ. ಅದೇ ನಮ್ಮ ಮಧ್ಯೆ ಆ ಹುಡುಗಿ ಮಧ್ಯೆ ನನ್ನ ಮಧ್ಯೆ ಯಾವ ಲವ್ವು ಇರಲಿಲ್ಲ. ಸೊ ನನಗೆ ಹಳ್ಳಿಯಿಂದ ಬಂದವನಲ್ವ, ನನಗೆ ಈ ಕಂಪ್ಯೂಟರ್ ನಾಲೆಡ್ಜ್ ಆ ಥರದ್ದೆಲ್ಲ ಏನಿರಲಿಲ್ಲ. ಬಟ್ ಆ ಹುಡುಗಿ ಚೆನ್ನಾಗಿ ಅದೆಲ್ಲ ನಾಲೆಡ್ಜ್ ಚೆನ್ನಾಗಿತ್ತು. ನನಗೆ ಹೇಳ್ಕೊಡೋದು ಲ್ಯಾಬಲ್ಲಿ ಹೋದಾಗ ನಮಗೆ ಹೇಳ್ಕೊಡೋರು ಆ ಹುಡುಗಿ. ಸೊ ಹಂಗೆ ಪರಿಚಯ ಆಗಿದ್ದು ಅಷ್ಟೇ ಆ ಹುಡುಗಿ ಸಮಥಿಂಗ್ ಅಪ್ಪರ್ ಕಮ್ಯುನಿಟಿ ಹುಡುಗಿ. ಸೊ ಆ ಹುಡುಗಿನ ಅವರ ಅತ್ತೆ ಮಗನ ಯಾರೋ ಲವ್ ಮಾಡ್ತಿದ್ದ. ಸೊ ನಮ್ಮ ಕ್ಲಾಸಲ್ಲಿ ಇದ್ದರು ಯಾರೋ ಹುಡುಗರು ಅವರು ಒಂದು 2-3 ಸರಿ ನನಗೇನೋ ಡೌಟ್ಸ್ ಇದ್ದಾಗ ನಾನು ಕೇಳ್ತಾ ಇದ್ದೆ ಆ ಹುಡುಗಿನ. ಸೊ ಅದಕ್ಕೆ ಅವರು ನಾನು ಲವ್ ಮಾಡ್ತಿದ್ದಾನೆ ಈ ಹುಡುಗಿನ, ನಮ್ಮ ಅತ್ತೆ ಮಗಳನ್ನ ಇವನು ಅಂತ ನನ್ನ ಬಗ್ಗೆ ನನ್ನ ಕ್ಯಾಸ್ಟ್ ಇದರ ಬಗ್ಗೆ ಎಲ್ಲ ಯೋಚನೆ ಅವರೆಲ್ಲ ಎನ್ಕ್ವೈರಿ ಮಾಡಿ ಒಂದಿನ ಎತ್ಕೊಂಡೋಗಿ ಒಂದಿನ ನೈಟು ಫುಲ್ಲು ಗೋಡನಲ್ಲಿ ತೊಗೊಂಡೋಗಿ ನನಗೆ ಹೊಡೆದು ಅಂದಮೇಲೆ ಯೂರಿನ್ ಪಾಸ್ ಮಾಡಿ ಆ ಇನ್ಸಿಡೆಂಟ್ ನನಗೆ ಸಾಯೋವರೆಗೂ ಮರೆಯೋದಕ್ಕಾಗಲ್ಲ. ಆ ಇನ್ಸಿಡೆಂಟು ಅವ್ರು ಹೊಡೆದಿದ್ದು ರೀಸನ್ ಇದೆಯಲ್ಲ ಸರ್, ಆ ರೀಸನ್ನು ನನಗಾಗಿದ್ದು ಇನ್ಸಿಡೆಂಟ್ ಇದೆಯಲ್ಲ, ಆ ಇನ್ಸಿಡೆಂಟು ಆ ರೀಸನ್ನು ಬೇರೆ ಯಾರಿಗೂ ಆಗಬಾರ್ದು ಅನ್ನೋ ಕೋಪ ನನಗೆ. ಯಾಕೆ ನಿನ್ನ ಕೋಪ ಅಂತ ಕೇಳ್ತಾರಲ್ಲ, ಈ ವಿಷಯಕ್ಕೆ ನನ್ನ ಕೋಪ. ನನ್ನ ಮಧ್ಯೆ ಆ ಹುಡುಗಿ ಮಧ್ಯೆ ಬೇರೆ ಏನಿರಲಿಲ್ಲ. ಬಟ್ ಅವ್ರು ಹೊಡೆದಿದ್ದ ರೀಸನ್ ಇದೆಯಲ್ಲ, ನೀನು ನಮ್ಮನೆ ಹೆಣ್ಮಕ್ಳು ಬೇಕಾ ನಿನಗೆ, ನಮ್ಮ ಜಾತಿ ಹೆಣ್ಮಕ್ಳು ಬೇಕಾ ನಿನಗೆ, ಈಗ ಹೇಳ್ತಾರಲ್ಲ ಸರ್ ಇವರೆಲ್ಲ ಜಾತಿ ಇಲ್ಲ ಅನ್ನೋದು ಎಲ್ಲಿದೆ, ನೀವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತೀರಾ, ಜಾತಿ ಅನ್ನೋದಿಲ್ಲ, ಈಗಿನ ಮಕ್ಕಳಲ್ಲಿ ಎಲ್ಲಿದೆ ಜಾತಿ ಅಂತ. ಸೊ ಇದು ನನ್ನೊಬ್ಬನ ಎಕ್ಸಾಂಪಲ್ ಸರ್, ಎಷ್ಟು ಕಡೆ ನಡೀತಿರುತ್ತೆ. ಸೊ ಆ ಇನ್ಸಿಡೆಂಟಿಂದ ಅವತ್ತು ನೈಟೆಲ್ಲ ಅವರು ನನಗೆ ಅವತ್ತು ಮೈಗಾಗಿದ್ದು ಗಾಯ ಇದೆಯಲ್ಲ ಸರ್, ಅದು ಯಾವುದೂ ನನ್ನ ಮನಸ್ಸಿಗೆ ತೊಗೊಂಡಿಲ್ಲ ಇಲ್ಲಿವರೆಗೂ. ಬಟ್ ಅವರು ಹೊಡೆದಿದ್ದ ರೀಸನ್ ಇದೆಯಲ್ಲ, ಸೊ ಅದು ಮೇ ಬಿ ಶಾಶ್ವತವಾಗಿ ನನ್ನ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿದೆ. ಸೊ ಐ ಜಸ್ಟ್ ವಾಂಟ್ ಟು ಎರಾಡಿಕೇಟ್ ದಟ್. ಸೊ ನಾನು ಅದನ್ನು ಅಳಿಸ್ಬೇಕು. ಸೊ ಅದನ್ನು ಅಳಿಸ್ಬೇಕು ಅಂದರೆ ನನ್ನ ನೋವನ್ನ, ನನ್ನ ಕಥೆನ, ನನ್ನವ್ರ ಕಥೆನ ನಾನು ಸಿನಿಮಾದಲ್ಲಿ ಹೇಳಬೇಕು. ಸೊ ಅದಕ್ಕೆ ಇವತ್ತು ಈ ಸಿನಿಮಾ ಅನ್ನೋದೊಂದು ವೇದಿಕೆ ನನಗೆ. ನಾನಿಲ್ಲಿ ಗೆಲ್ಲಬೇಕು, ನಾನಿಲ್ಲಿ ಸಕ್ಸಸ್ ಆಗಬೇಕು. ನಾನು ಸಕ್ಸಸ್ ಆದಾಗ ನನಗಾಗಿರೋ ನೋವು, ನನಗಾಗಿರೋ ಅವಮಾನ ನಾನು ಇನ್ನೂ 10 ಜನಗಳಿಗೆ, 100 ಜನಗಳಿಗೆ, 1000 ಜನಗಳನ್ನ ನೋವುಗಳನ್ನ ನಾನು ಹೇಳಬೇಕು ನನ್ನ ಸಿನಿಮಾ ಮುಖಾಂತರ, ಟು ಮೈ ಆರ್ಟ್. ನನ್ನ ಆರ್ಟ್ ಮುಖಾಂತರ ನನಗಾಗಿರೋ ಹಿಂಸೆ, ನನಗಾಗಿರೋ ಕ್ರೌರ್ಯನ, ನನ್ನ ಕಥೆಗಳನ್ನ ನಾನು ಇನ್ನೂ ಹೆಚ್ಚೆಚ್ಚಾಗಿ ಹೇಳಬೇಕು ನಾನು. ಸೊ ಈ ದೌರ್ಜನ್ಯಗಳಿದೆಯಲ್ಲ, ಸೊ ನಮ್ಮ ಮೇಲೂ ನಿಕ್ಕಿಡೋ ಅನ್ನೋ ದೌರ್ಜನ್ಯಗಳೆಲ್ಲ ಇದು ನಿಲ್ಲಬೇಕು. ಸೊ ಅವ್ರನ್ನ ನಾನು ಒಂದೇ ಸರಿ ಬದಲಾಯಿಸೋದಕ್ಕಾಗಲ್ಲ. ಅವ್ರನ್ನ ನಾನು ಹೇಗೆ ಬದಲಾಯಿಸಬೇಕು ಅಂದರೆ ನನ್ನ ಸಿನಿಮಾಗಳ ಮುಖಾಂತರ, ನನ್ನ ಫಿಲಾಸಫಿ ಮುಖಾಂತರ ನಾನು ಅವ್ರನ್ನ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆ ಇನ್ಸಿಡೆಂಟು, ಅವತ್ತಾಗಿದ್ದ ಇನ್ಸಿಡೆಂಟು ನಾನು ನೆಕ್ಸ್ಟ್ ಡೇನೇ ನಾನು ಡಿಸೈಡ್ ಮಾಡಿದೆ ಅವತ್ತು, ಇಲ್ಲ ನಾನು ಇನ್ಮೇಲೆ ಇಲ್ಲಿರೋದಕ್ಕಾಗಲ್ಲ. ಸೊ ನಾನು ಇಲ್ಲಿದ್ದು ಓದಿ ನಾನು ಯಾವುದೋ ಒಂದು ಕೆಲಸ ತೊಗೊಂಡು ನಾನು ಅದನ್ನೆಲ್ಲ ಮರೆತ್ಬಿಟ್ಟು ನನ್ನ ಕೈಲಿ ಹಿಂಗಿರೋಕ್ಕಾಗಲ್ಲ. ನಾನು ಇದನ್ನು ಬೇರೆ ಏನೋ ಎಕ್ಸ್ಪ್ಲೋರ್ ಮಾಡಬೇಕು ನಾನು ಅಂದ್ಕೊಂಡು ಶುರು ಮಾಡಿದಾಗ, ಆಗ ನಾನು ಮೆಜೆಸ್ಟಿಕ್, ಬೆಂಗಳೂರು ಅಲ್ಲಿಂದ ಬಸ್ ಹತ್ತಿ ಮೆಜೆಸ್ಟಿಕ್ಕಿಗೆ ಬಂದು ಇಲ್ಲಿ ಒಂದು ಹೋಟ್ಲಲ್ಲಿ ಸೇರಿಕೊಂಡು, ಸೊ ಆಗ ನಾನು ಒಂದಷ್ಟು ಸಿನಿಮಾಗಳನ್ನ ನೋಡೋದಕ್ಕೆ ಶುರು ಮಾಡಿದಾಗ, ಗೊತ್ತಲ್ಲ ಮೆಜೆಸ್ಟಿಕ್ ಸುತ್ತಮುತ್ತ ತುಂಬ ಥಿಯೇಟರ್ಸ್ಗಳು. ಸೊ ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದಾಗ ಒಂದಷ್ಟು ಅಲ್ಲೇ ಸ್ವಪ್ನ ಬುಕ್ ಹೌಸ್ ಇಲ್ಲ, ಅಲ್ಲೊಂದಷ್ಟು ಪುಸ್ತಕಗಳು ತೊಗೊಂಡು ಓದೋಕ್ಕೆ ಶುರು ಮಾಡಿದಾಗ, ಯಾಕೆ ನನ್ನ ಲೈಫಿಗೆ ಆ ಇನ್ಸಿಡೆಂಟ್ ಆದಮೇಲೆ ನಮಗೆ ಯಾಕೆ ಈ ಥರದ್ದು ಇನ್ಸಿಡೆಂಟ್ಗಳಾಗ್ತವೆ, ನನಗೆ ಯಾಕೆ ಹಿಂಗಾಗ್ತಿದೆ ಅಂತ ನಾನು ಒಂದಷ್ಟು ಪ್ರಶ್ನೆಗಳು ಹಾಕೊಳ್ಳೋಕೆ ಶುರು ಮಾಡಿದಾಗ, ಸೊ ದೇರ್ ಈಸ್ ಎ ರೀಸನ್ ಬಿಹೈಂಡ್ ದಿಸ್. ಇದು ಈಗಲಿಂದ ಇಲ್ಲ, ಇದು ಸುಮಾರು 2000 ವರ್ಷಗಳಿಂದನೂ ಈ ಒಂದು ಪದ್ಧತಿ ಈಗಲೂ ಇನ್ನೂ ಜೀವಂತವಾಗಿದೆ. ಸೊ ನೌ ವಿ ಆರ್ ಕಾಲಿಂಗ್ ದಿಸ್ ಈಸ್ ಮಾಡರ್ನ್ ಅನ್ಟಚಬಿಲಿಟಿ. ಸೊ ಆಗೆಲ್ಲ ಇದು ಅಸ್ಪೃಶ್ಯತೆ ಈ ಥರ ಎಲ್ಲ ಮಾತಾಡ್ತಿದ್ರು. ಬಟ್ ಈಗ ಅದಿಲ್ಲ ಅಂತ, ಅದು ಪರ್ಸೆಂಟೇಜ್ ವೈಸ್ ಕಡಿಮೆ ಆಗಿರ್ಬೋದು ಸರ್, ಬಟ್ ಅದು ಇಲ್ಲ ಅಂತ ನಾವು ಹೇಳೋದಕ್ಕಾಗೋದೇ ಇಲ್ಲ. ಸೊ ಆ ಮಾಡರ್ನ್ ಅನ್ಟಚಬಿಲಿಟಿ ಅನ್ನೋದು ಈಗಲೂ ಕೂಡ ಈ ಸೊಸೈಟಿಲಿ ಇನ್ನೂ ಜೀವಂತವಾಗಿದೆ. ಸೊ ಅದನ್ನು ನಾನು ಹೇಗೆ ಅದನ್ನು ಹೆಣ್ಣು ಮಾಡಬೇಕು ಅಂದರೆ ಟು ಮೈ ಹಾರ್ಟ್, ಥ್ರೂ ಮೈ ಹಾರ್ಟ್, ನನ್ನ ಸಿನಿಮಾ ಮುಖಾಂತರ ಅದನ್ನು ನಾನು ಐ ಜಸ್ಟ್ ವಾಂಟೆಡ್ ಟು ಹೆಂಟ್. ಸೊ ಅದಕ್ಕೆ ಧೀರ ಭಗತ್ ರಾಯ್. ಆ ಕೋಪದಿಂದ ಆಗಿದ್ದ ಸಿನಿಮಾನೇ ಧೀರ ಭಗತ್ ರಾಯ್. ಆ ಕೋಪದಿಂದ ಉಟ್ಕೊಂಡಿದ್ದ ಕ್ಯಾರೆಕ್ಟರೇ ಕರ್ಣನ್. ಆ ಕೋಪದಿಂದ ಉಟ್ಕೊಂಡಿದ್ದ
ಆ ಕೋಪದಿಂದ ಉಟ್ಕೊಂಡಿದ್ದ ಪಾತ್ರಗಳೇ ಸಿನಿಮಾದಲ್ಲಿ ಹೀರೋ ಪಾತ್ರ. ಸೊ ಓವರಾಲ್ ಜೀರೋ ಭಾಗತ್ರ ಸಿನಿಮಾ ಅದೊಂದು ಈ ಸಿನಿಮಾ ನನ್ನ ನೋವಿದೆ ಇದರಲ್ಲಿ, ನನ್ನ ಸ್ಟ್ರಗಲ್ ಇದೆ, ನನಗಾಗಿದ್ದ ಅವಮಾನಗಳಿದ್ದಾವೆ, ನನಗಾಗಿದ್ದ ದೌರ್ಜನ್ಯಗಳಿದ್ದಾವೆ. ಇದು ನನ್ನೊಬ್ಬನ ದೌರ್ಜನ್ಯ ಅಲ್ಲ, ನಾನೊಬ್ಬ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಆ ಸ್ಪೇಸ್ ಸಿಕ್ಕಿದೆ ಈ ಸಿನಿಮಾ ಮುಖಾಂತರ. ಬಟ್ ಇನ್ನೂ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಸೊ ನನ್ನ ಪ್ರಕಾರ ಅವ್ರಿಗೆಲ್ಲರಿಗೂ ಅವಕಾಶ ನನ್ನ ಕೈಲಿ ಕೊಡೋಕ್ಕಾಗದೇ ಇರ್ಬೋದು, ಅವ್ರಿಗೆಲ್ರಿಗೂ ಅವಕಾಶ. ಬಟ್ ಸಾಧ್ಯ ಆದಷ್ಟು ನನ್ನ ಇನ್ ಫ್ಯೂಚರ್ ಡೇಸಲ್ಲಿ ಒಂದಷ್ಟು ಆ ಥರ ಅವಕಾಶಗಳು ಕೊಡಬೇಕು ಅನ್ನೋದು ನನ್ನ ಆಸೆ ಸರ್. ಅಂದರೆ ಮೊದಲನೇ ಹೆಜ್ಜೆನೇ ನಿಮ್ಮ ಬದುಕಿನ ಮೊದಲನೇ ಅಧ್ಯಾಯ ಆಗಿ ಸಿನಿಮಾ ಬರ್ತಾಯಿದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ತುಂಬ ವಿಷಯಗಳನ್ನು ಹೇಳೋದಿದೆ ಬಾಕಿ, ಇದು ಮೊದಲನೇ ಹೆಜ್ಜೆ. ಅದೇ ಆಗಲೇ ಹೇಳ್ತಾಯಿದ್ರಿ, ಒಂದು ತಾರತಮ್ಯ, ಮೇಲು ಕೀಳು ಅನ್ನೋದು, ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅನ್ನೋದು ಇವತ್ತಿಗೂ ಇದೆ, ಸಾರ್ವಕಾಲಿಕವಾಗಿದೆ, ಅದು ನಡೀತಾನೆ ಇದೆ ನಿರಂತರವಾಗಿ. ನೀವು ಮಾಡ್ರನ್ ಅನ್ಟಚಬಿಲಿಟಿ ಅಂತಂದ್ರಲ್ಲ, ಅದು ಹೌದು, ಅದು ಕಾಣಿಸ್ತಾ ಇಲ್ಲ ಅಷ್ಟೇ, ಕಾಣದೇ ನಡೀತಾ ಇದೆ. ಈ ವ್ಯವಸ್ಥೆಯಲ್ಲಿ ಎಲ್ಲವೂ ಒಂದೊಂದು ಲೇಯರ್ ಆಗಿ ಇದೆ, ಅದು ನಡೀತಾ ಇದೆ ಅಷ್ಟೇ. ಸೊ ನನಗೆ ಅಂದರೆ ಇದೆಲ್ಲ ಕೇಳಿದ ಮೇಲೆ ಒಂದು ಫೈರ್ ಸಿನಿಮಾ ಮೂಲಕ ಅದನ್ನು ವ್ಯಕ್ತಪಡಿಸೋದಕ್ಕೆ ನೀವು ತಯಾರಾಗಿ ಬಂದಿದ್ದೀರಿ. ನಾನು ಅದೇ ಹೇಳ್ತಾಯಿದ್ದೆ, ಈ ತಂಡದ ಜೊತೆ ಮಾತಾಡ್ಬೇಕಾದ್ರೆ ಇದೊಂದು ವರ್ಗಕ್ಕೆ ಮಾಡಿರೋ ಸಿನಿಮಾ ಅಲ್ಲ, ಇದೊಂದು ಮೇಲು ಕೀಳು ಅನ್ನೋ ಸಮುದಾಯದಿಂದ ಆ ಸಮುದಾಯಕ್ಕೆ ಮಾತ್ರ ಮೀಸಲಲ್ಲ. ಈ ಜನಾಂಗದಲ್ಲಿ ಮೇಲ್ಜಾತಿಯವರು ತುಂಬ ಬಡವರಿದ್ದಾರೆ, ಮೇಲ್ಜಾತಿಯವರು ತುಂಬ ಅನ್ಯಾಯಕ್ಕೊಳಗಾಗಿದ್ದಾರೆ, ತುಳಿತಕ್ಕೊಳಗಾಗಿದ್ದಾರೆ. ಸೊ ಎಲ್ಲ ಸಮುದಾಯಗಳಿಗೂ ಸಲ್ಲುವಂಥ ಕಥೆ ಇದು ಅಂತ ಕೇಳ್ಪಟ್ಟೆ. ಈ ಥರದೊಂದು ಇಂಟೆನ್ಷನ್ನು, ಈ ಥರದೊಂದು ಪ್ಯಾಷನ್ನು, ಸಿನಿಮಾ ಪ್ಯಾಷನ್ನು ನಿಮ್ಮೊಳಗೆ ಹುಟ್ಟಿದ್ದು ಯಾವಾಗ, ಸಿನಿಮಾದೊಳಗೆ ಬಂದಿದ್ದು ಯಾವಾಗ ಅಂತ? ಅಂದರೆ ನಮ್ಮ ತಾಯಿಗೆ ಇವತ್ತು ನಾನು ಈ ಮಟ್ಟಕ್ಕೆ ಒಂದು ಸಿನಿಮಾ ಮಾಡಿದ್ದೀನಿ, ಒಂದು ಹಂತ ಕ್ರಾಶ್ ಮಾಡಿದ್ದೀನಿ ಅಂದರೆ ಅದಕ್ಕೆ ನಮ್ಮ ತಾಯಿನೇ ಕಾರಣ. ಯಾಕೆಂದರೆ ನಮ್ಮ ತಾಯಿ ಸಿಕ್ಕಾಪಟ್ಟೆ ಗಟ್ಟಿಗಿತ್ತು. ನಮ್ಮ ತಂದೆ ನಮ್ಮನ್ನು ಬಿಟ್ಟು ಹೋದ್ಮೇಲೆ ನಮ್ಮ ತಾಯಿ, ನಮ್ಮ ಅಜ್ಜಿ ಮನೆಯವರು ನಮ್ಮ ತಾಯಿನ ಮನೆಯಿಂದ ಆಚೆಗೆ ಹಾಕ್ತಾರೆ. ಮನೆಯಿಂದ ಆಚೆಗೆ ಹಾಕಿದ್ಮೇಲೆ ಸುಮಾರು 1 ವೀಕ್ 10 ಡೇಸ್ ನಾವು ಸ್ಕೂಲ್ ಹತ್ರ ಇರ್ತೀವಿ, ಗೌರ್ಮೆಂಟ್ ಸ್ಕೂಲ್ ಹತ್ರ. ನಮ್ಮ ತಂದೆ ತೀರೋದ್ಮೇಲೆ ಒಂದು 10 ದಿನ ಗೌರ್ಮೆಂಟ್ ಸ್ಕೂಲ್ ಹತ್ರ ಇರ್ತೀವಿ. ನಂಗೆ ಈಗಲೂ ಸುಮಾರು ಚೆನ್ನಾಗಿ ನೆನಪಿದೆ. ನಮ್ಮ ತಾಯಿ ಅಲ್ಲಿ ಯಾರೂ ನಮ್ಗೆ ಆ ಟೈಮಲ್ಲಿ ನಾವು ಊರಲ್ಲಿ ಸಪೋರ್ಟ್ ಮಾಡಲಿಲ್ಲ. ಸೊ ಯಾರೋ ಒಬ್ಬರು ಒಂದು ಗುಡಿಸ್ಲನ್ನ ಹಾಕ್ಕೊಟ್ರು. ಸೊ ನಂಗೀಗಲೂ ಚೆನ್ನಾಗಿ ನೆನಪಿದೆ. ನಮ್ಮ ತಾಯಿ ಕೆರೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಬರೋರು. ನಮ್ಮ ತಾಯಿ ಭಾಳ ಸ್ಟ್ರಾಂಗ್ ವುಮೆನ್, ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ಅವ್ರಿಗೆ ಯಾವಾಗಲೂ ಒಂದು ಕೋಪ ಏನಂದರೆ, ನೀ ಕೆಟ್ಟೋಗ್ಬೇಡ, ಇಷ್ಟು ಕಷ್ಟ ಇದೆ ನಮ್ಮ ಜೀವನ, ಇಷ್ಟು ಕಷ್ಟದಲ್ಲಿ ನಾವು ಬದುಕ್ತಿದ್ದೀವಿ, ನೀನು ಕೆಡಬಾರ್ದು. ಅದು ಯಾವಾಗಲೂ ನನ್ನನ್ನು ಅವರು ಆ ವಿಷಯದಲ್ಲಿ ನನ್ನ ಎಜುಕೇಟ್ ಮಾಡ್ತಾನೆ ಇರೋರು. ನಾನು ಏನೋ ತಪ್ಪು ಮಾಡ್ತೀನಿ ಅಂದರೆ ನನಗೆ ಹೊಡೆಯೋದು. ನನಗೆ ಸರ್ 25 ಇಯರ್ಸ್ವರೆಗೂ ಹೊಡೆದಿದ್ದಾರೆ, ನನಗೆ ಪರ್ಕೆಲ್ಲ ಹೊಡೆದಿದ್ದಾರೆ. ಅಂದರೆ ಚೆನ್ನಾಗಿರೋ ಬಟ್ಟೆ ಹಾಕಬೇಕು, ಇಲ್ಲಿರಬೇಡ, ಊರಲ್ಲಿರಬೇಡ, ನೀನು ಹೋಗು, ಏನಾದರೂ ಸಾಧನೆ ಮಾಡು, ನೀನು ಆಯಿತು ಕಾಲೇಜು ಬಿಟ್ಟೆ ಅಲ್ವಾ, ಆಯಿತು ಬೇರೆ ನೀನೇನು ಮಾಡಬೇಕು ಅಂತ ಅದನ್ನು ಮಾಡು, ನಾನು ಹಿಂಗೆ ಸಿನಿಮಾ ಮಾಡಬೇಕಾ, ಸರಿ ಆಯಿತು ಮಾಡು, ಹೋಗು, ಇಲ್ಲಿ ಹಾಕಿದ್ಯಾ, ಊರಲ್ಲಿದ್ಯಾ ಅಂತೇಳಿ ಪ್ರತಿ ಸರಿ ಊರಿಗೆ ಹೋದಾಗ ಹೊಡೆದು ಕಳಿಸೋಣ ನಾನು. ಅಂದರೆ ನಮ್ಮ ತಾಯಿಗೆ ಅದೊಂದು ಕೋಪ, ನಮ್ಮ ಅಮ್ಮಂಗೆ ಅದೊಂದು ಕೆಟ್ಟ ಕೋಪ. ಇವನು ಎಲ್ಲಿ ಕೆಟ್ಟಾಗ ಹಾಳಾಗಿ ಹೋಗ್ಬಿಡ್ತಾನೋ ಅನ್ನೋ ಒಂದು ಕೋಪ ಅವ್ರಿಗೆ ಯಾವಾಗಲೂ ಏನಾದರೂ ಒಂದು ಮಾಡುವ. ಅದೇ ರೀತಿ ನಮ್ಮ ಅಕ್ಕನೂ ಕೂಡ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡಿಕೊಂಡು, ಇಲ್ಲ ನೀನು ಇಲ್ಲಿರಬೇಡ, ನೀನು ಊರಲ್ಲಿ ಇರಬೇಡ, ನೀನು ಏನೋ ಒಂದು ಮಾಡು ಅಂತ ಅವ್ರು ಯಾವಾಗಲೂ ಪುಷ್ ಮಾಡ್ದೇ ಇರೋನು. ಸೊ ಆ ಪುಷ್ ಅವ್ರು ಆ ಮಟ್ಟಕ್ಕೆ ಪುಷ್ ಮಾಡಿದ್ದಕ್ಕೇ ಇವತ್ತು ನಾನು ಯಾಕೆ ಈ ಸಿನಿಮಾಗೆ ಮತ್ತು ಎಸ್ಪೆಷಲಿ ಯಾಕೆ ಈ ಕಥೆನ ಹೇಳ್ತೀನಿ ಅಂತಂದರೆ ಅದಕ್ಕೆ ಕಾರಣನೇ ಅವರು. ನಮಗೇನೋ ಒಂದು ಅನ್ಯಾಯ ಆಗಿದೆ, ನಮಗೇನೋ ನೋವಾಗಿದೆ, ಅದನ್ನು ನೀನು ಎಲ್ಲರಿಗೂ ಹೇಳ್ಬೇಕು. ಅದನ್ನು ಎಲ್ಲರಿಗೂ ಹೇಳೋದಕ್ಕೆ ನೀನು ಏನು ಮಾಡಬೇಕು ಅದನ್ನು ಮಾಡು. ಆ ವಿಷಯದಲ್ಲಿ ನಮ್ಮ ತಾಯಿ ನನಗೆ ತುಂಬ ಗಟ್ಟಿಯಾಗಿ ನಿಂತ್ಕೊಂಡು, ಇಲ್ಲ ನೀನು ಹೋಗು, ನೀನು ಮಾಡು, ನೀನೇನು ನಮಗೆ ದುಡ್ದೇನು ತಂದಾಕ್ಬೇಡ. ನಾನು ಹೇಳಿದ್ನಲ್ಲ 25 ಇಯರ್ಸ್ವರೆಗೂ ನಮ್ಮ ತಾಯಿ ಕೂಲಿ ಕೆಲಸ ಮಾಡಿದ್ದಾರೆ ಸರ್, ಮನೆ ಕೆಲಸ ಮಾಡಿದ್ದಾರೆ, ಫ್ಯಾಕ್ಟ್ರಿಗೆಲ್ಲ ಕೆಲಸ ಮಾಡಿದ್ದಾರೆ, ಹೋಗಿ ನಮ್ಮನ್ನು ಸಾಕಿದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಸೊ
ಅವರ ತ್ಯಾಗನೇ ಇವತ್ತು ನನ್ನ ತಾಯಿ ಕಥೆನೇ ಹೇಳಬೇಕು ನನ್ನ ಸಿನಿಮಾದಲ್ಲಿ. ಅವ್ರು ಅನುಭವಿಸಿರೋ ಕಥೆನೇ ಹೇಳಬೇಕು. ನಾನು ಅದಕ್ಕೆ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ಗೆ ಅವ್ರು ಹೇಳ್ತಾ ಇರ್ತೀನಿ, ನನ್ನ ತಾಯಿ ಹೇಗೆ ತುಂಬ ಗಟ್ಟಿಯಾಗಿ ತುಂಬ ಸ್ಟ್ರಾಂಗ್ ಆಗಿದ್ರು ಅದೇ ಪಾತ್ರನೇ ನಿಮಗೆ ಸಿನಿಮಾದಲ್ಲಿ ಡಿಸೈನ್ ಮಾಡಿದ್ದೀನಿ ಅಂತ. ಅಂದರೆ ತುಂಬ ಚಿಕ್ಕ ವಯಸ್ಸು, ನಾನು 3 ವರ್ಷದ ಮಗು ಇದ್ದಾಗ ಗಂಡನ ಕಳ್ಕೊಂಡು ಸೊಸೈಟಿಲಿ ಒಬ್ಬರು ಒಂಟಿಯಾಗಿ ಬದುಕೋದಿದೆಯಲ್ಲ ಸರ್, ತುಂಬ ಕಷ್ಟ. ಗೊತ್ತಲ್ಲ ಸಮಾಜ ಹೇಗೆ ನೋಡುತ್ತೆ ಅಂತ. ನಮ್ಮ ತಾಯಿ ಒಂದು ಒಳ್ಳೆ ಡಿಸಿಷನ್ ತೊಗೊಂಡ್ರು ಲೈಫಲ್ಲಿ. ಆ ಟೈಮಲ್ಲಿ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ರು ನಮ್ಮ ತಾಯಿ ಸೆಕೆಂಡ್ ಮ್ಯಾರೇಜ್ ಆದರು. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಲ್ಲಿಂದ ನಮ್ಮ ಲೈಫು ಒಂದಷ್ಟು ಬದಲಾವಣೆ ಆಗೋದಕ್ಕೆ ಶುರುವಾಯಿತು. ನನ್ನ ಪ್ರಕಾರವಾಗಿ ನಾನು 10 ವರ್ಷನೋ 15 ವರ್ಷ 10 ವರ್ಷನೋ 12 ವರ್ಷನೋ ನನಗೆ ಅವಾಗ. ಅಲ್ಲಿವರೆಗೂ ನಮ್ಮ ತಾಯಿ ಭಾಳ ಕಷ್ಟಪಟ್ಟು ನಮ್ಮನ್ನು ಸಾಕಿ ಅವ್ರಿಗೆ ಒಂದಷ್ಟು ಕಾಯಿಲೆಗಳು ಬರೋದಕ್ಕೆ ಶುರುವಾಯಿತು. ರಾತ್ರಿ ಹಗಲು ಕೆಲಸ ಮಾಡೋರು. ತುಂಬ ಕಾಯಿಲೆಗಳು ಬರೋಕ್ಕೆ ಶುರು ಆದಾಗ ತಾಯಿ ಸೆಕೆಂಡ್ ಮ್ಯಾರೇಜ್ ಆದರು. ಸೊ ಊರು ಸಮಾಜ ಎಲ್ಲ ನಮ್ಮ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ಅಮ್ಮ ತಲೆನೇ ಕೆಡಿಸ್ಕೊಳ್ಳಲಿಲ್ಲ. ಇವ್ರು ಮಾತಾಡ್ತಾನೆ ಇರ್ತಾರೆ ಅಂತೇಳಿ ನಮ್ಮ ತಾಯಿ ತುಂಬ ಸ್ಟ್ರಾಂಗಾಗಿ ಆ ವಿಷಯದಲ್ಲಿ ನಿಂತ್ಕೊಂಡ್ರು. ಇವತ್ತು ಕೂಡ ನಮ್ಮ ತಂದೆ, ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ, ಅವ್ರು ನಮ್ಮ ನಿಜವಾದ ತಂದೆ ಇದ್ದರು. ಹೊರಗೆ ನಮ್ಮನ್ನು ಹಾಗೆ ನೋಡ್ಕೊತಿದ್ರು, ನನಗೆ ಗೊತ್ತಿಲ್ಲ. ಸೊ ಅವ್ರು ನಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವತ್ತಿಗೂ ನನ್ನ ಮೇಲೆ ನಮ್ಮ ಅಕ್ಕನ ಮೇಲೆ ತುಂಬ ಪ್ರೀತಿ. ನಮ್ಮ ತಾಯಿ ವಿಷಯದಲ್ಲಿ ನನಗೆ ಭಾಳ ಹೆಮ್ಮೆ ಇದೆ ಸರ್. ಇವತ್ತು ನನ್ನ ಈ ಸಿನಿಮಾದಲ್ಲಿ ನನ್ನ ಎಲ್ಲ ಹೆಣ್ಮಕ್ಳ ಕ್ಯಾರೆಕ್ಟರ್ಗಳು ಏನು ಡಿಸೈನ್ ಮಾಡಿದ್ದೀನಿ ಅದೆಲ್ಲ ನಮ್ಮ ತಾಯಿಗೆ, ನಮ್ಮ ಅಕ್ಕನಿಗೆ, ನಮ್ಮ ಸುತ್ತಮುತ್ತ ಹೆಣ್ಮಕ್ಳುಗಳು ಎಲ್ಲ ಕ್ಯಾರೆಕ್ಟರ್ಗಳು ಹೋಲುತ್ತೆ ಅದಕ್ಕೆ. ಸೊ ಈ ಸಿನಿಮಾ ಕಂಪ್ಲೀಟ್ಲಿ ನನ್ನ ಬದುಕಿನ ರೆಫರೆನ್ಸ್ ಇದೆ. ಸೊ ಯಾಕೆ ಈ ಸಿನಿಮಾ ಮಾಡಲೇಬೇಕು ಅಂತ ಒಂದು ಸ್ಟ್ರಾಂಗ್ ರೀಸನ್ನು ನಮ್ಮ ತಂದೆಗಾಗಿದ್ದ ಅನ್ಯಾಯ, ನನಗಾಗಿದ್ದ ದೌರ್ಜನ್ಯ, ನಮ್ಮ ತಾಯಿ ಫೇಸ್ ಮಾಡಿದ ಸ್ಟ್ರಗಲ್ ನಮ್ಮನ್ನು ಸಾಕೋದಕ್ಕೆ. ಸೊ ಇದೆಲ್ಲ ಮಿಕ್ಸ್ ಆಗಿ ಇವತ್ತು ನಾನು ಇದನ್ನು ಸಿನಿಮಾ ಮುಖಾಂತರ ಹೇಳಲೇಬೇಕು ಅಂತ ತುಂಬ ಸ್ಟ್ರಾಂಗಾಗಿ ಶುರುವಾಗಿದ್ದ ಕಥೆನೇ ಧೀರ ಭಗತ್ ರೈ. ಆ ಕಥೆನೇ ಸಿನಿಮಾದ ಕಥೆನೇ ನಮ್ಮೂರ ಕತೆ. ಸೊ ಎಲ್ಲ ಒಂಥರ ಒಂದೇ ಕಡೆ ಮಿಕ್ಸ್ ಆಗಿದ್ದ ಸ್ಪೆಷಲ್ ಈ ಸಿನಿಮಾಗೆ. ಸೊ ಕಥೆನೂ ನಮ್ಮೂರ ಕತೆ. ನಮ್ಮ ತಂದೆ, ನಾನು ಯಾಕೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಮ್ಮ ತಂದೆ ವಿಷಯಕ್ಕೆ. ನಮ್ಮ ತಾಯಿ, ನಮ್ಮ ಅಕ್ಕ, ಇವರೆಲ್ಲ ಮಿಕ್ಸ್ ಆಗಿ ಆಗಿದ್ದ ಸಿನಿಮಾನೇ ಧೀರ ಭಗತ್ ರೈ. ಅದಕ್ಕೆ ಭಾಳ ಹೆಮ್ಮೆ ಇದೆ ನನಗೆ. ಈ ಸಿನಿಮಾ ಅದ್ಭುತವಾಗಿ ಮಾಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಅಂದರೆ ಈ ಸಿನಿಮಾ ಮುಖಾಂತರ ಆಡಿಯನ್ಸಿಗೆ ಒಂದಷ್ಟು ಪ್ರಶ್ನೆಗಳಂತೂ ಉಳ್ಕೊಳ್ಳುತ್ತೆ. ನಾವೆಲ್ಲ ಮನುಷ್ಯರು ಅಂತ. ಸೊ ಯಾಕೆ ಅದನ್ನು ತುಂಬ ಗಟ್ಟಿಯಾಗಿ ಹೇಳ್ತೀನಿ ಅಂದರೆ, ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಇಂಡಿಯಾ ಇಟ್ಸ್ ನಾಟ್ ಅ ನೇಷನ್, ಇಟ್ಸ್ ಎಟ್ ಟು ಬಿ ನೇಷನ್ ಅಂತ. ಅಂದರೆ ಭಾರತ ಇನ್ನೂ ಒಂದು ದೇಶ ಆಗಿಲ್ಲ, ಆ ದೇಶ ಆಗಬೇಕಾಗಿದೆ ಅಂತ. ಎಷ್ಟು ಅದ್ಭುತವಾಗಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂದರೆ ಸರ್, ನಾವೆಲ್ಲ ಸಾವಿರಾರು ಜಾತಿಗಳಾಗಿ ನೂರಾರು ಧರ್ಮಗಳಾಗಿ ಒಡೆದೋಗಿದ್ದೀವಿ ಸರ್. ಅದು ಒಡೆದೋಗೋದಲ್ಲದೆ ಅದರಲ್ಲಿ ನಾವು ಜಾತಿ ವ್ಯವಸ್ಥೆಗಳ ಮೇಲೆ ಮಾಡ್ಕೊಂಡಿದ್ದೀವಿ, ಅಸ್ಪೃಶ್ಯತೆ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನಮ್ಮ ದೇಶದ ಒಂದು ಭಾಗ. ಸೊ ನಾವೆಲ್ಲ ಜಾತಿಗಳಿಂದ ಆಚೆಗೆ ಮನುಷ್ಯನಾಗಿ, ಮಾನವೀಯತೆಯಾಗಿ ನಾವೆಲ್ಲ ಒಂದಾಗಬೇಕಾಗಿದೆ. ಆಗೆಲ್ಲ ಗುಣಗಳನ್ನ ಇಟ್ಕೊಂಡು ನಾವೆಲ್ಲ ಒಬ್ಬ ಮನುಷ್ಯ ಆಗಬೇಕಾಗಿದೆ. ಒಬ್ಬ ಮನುಷ್ಯ ಆಗೋದು ಯಾವಾಗ, ನಾವು ಒಬ್ಬ ಭಾರತೀಯ ಆದಾಗ, ಆವಾಗಲೇ ಈ ದೇಶ ಒಂದು ದೇಶ ಆಗೋದಕ್ಕೆ ಸಾಧ್ಯ. ಎಷ್ಟು ಅದ್ಭುತವಾಗಿ ಹೇಳಿದ್ರಲ್ಲ ಸರ್. ನಾನು ನೀವು ಎಲ್ಲ ಒಂದು ಸೇರಿದ್ರೇ ಈ ದೇಶ. ಇವಾಗ ಆ್ಯಕ್ಚುಲಿ ಇದು ಒಂದು ದೇಶ ಆಗಿಲ್ಲ. ಇದು ಸಾವಿರಾರು ಜಾತಿಗಳು, ಆ ಜಾತಿಗಳಲ್ಲೇ ಮೇಲು ಕೀಳು. ಸೊ ನಾನು ಬರೀ ಅಪ್ಪರ್ ಕಮ್ಯುನಿಟಿ, ಲೋವರ್ ಕಮ್ಯುನಿಟಿ ಇವ್ರಗಳ ಮಧ್ಯೆ ಹೇಳ್ತಲ್ಲ, ಎಲ್ಲ ಈ ಲೋವರ್ ಕಮ್ಯುನಿಟಿಲೂ ಕೂಡ ಒಂದಷ್ಟು ಜಾತಿಗಳಿದ್ದಾವೆ. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ನನ್ನ ಫೈಟು ಇವ್ರ ಮಧ್ಯೆನೂ ಇರುತ್ತೆ, ಇವ್ರ ಜೊತೆನೂ ಇರುತ್ತೆ. ಅಂದರೆ ಇವ್ರ ವಿರುದ್ಧನೂ ನನ್ನ ಫೈಟ್ ಇರುತ್ತೆ, ಇವ್ರ ವಿರುದ್ಧನೂ ನನ್ನ ಫೈಟ್ ಇರುತ್ತೆ. ಎಂಡ್ ಆಫ್ ದ ಡೇ ವಿ ಆರ್ ವುಮೆನ್ಸ್. ನಾವೆಲ್ಲ ಮನುಷ್ಯರು ಅಂತ ನೀನೊಬ್ಬ ಹೇಳಿದ್ರೆ ಸಾಕಾಗಲ್ಲ, ಇವ್ರು ಹೇಳಬೇಕು. ನಿನ್ನಲ್ಲೂ ಉಳುಕುಗಳಿದ್ದಾವೆ, ಇವನಲ್ಲೂ ಉಳುಕುಗಳಿದ್ದಾವೆ. ಸೊ ನೀವೇನೋ ಇದನ್ನು ಕಳ್ಕೊಂಬಿಟ್ರಿ, ಆ ಟೈಮ್ನ ಅದೆಲ್ಲ ಪಾಸ್ ಮಾಡ್ಕೊಂಬಿಟ್ರಿ. ಬಟ್ ನೆಕ್ಸ್ಟ್ ಜನ್ರೇಷನ್ ಮಕ್ಳುಗಳಿಗೆ
ನೀವು ಅವ್ರಿಗೆ ಅದನ್ನು ತುಂಬಿ ಅವ್ರ ಮನಸ್ಸಲ್ಲಿ ಇಲ್ಲಿರೋ ವ್ಯವಸ್ಥೆಗಳನ್ನ ತುಂಬಿ ಮಕ್ಕಳನ್ನ ಕಳಿಸ್ಬಿಡ್ರಿ. ಸೊ ಅದನ್ನು ಕೊನೆಗೊಳಿಸೋದಕ್ಕೇ ಈ ಸಿನಿಮಾ, ಅದೇ ನನ್ನ ಧ್ಯೇಯ ಕೂಡ. ಸೊ ಹಾಗಾಗಿ ಅದನ್ನು ನಾನು ಕಂಟಿನ್ಯೂ ಆಗಿ ಮಾಡ್ತಾನೆ ಇರ್ತೀನಿ. ಸೊ ನನಗೆ ತುಂಬ ಸ್ಟ್ರಾಂಗಾಗಿ ನಂಬಿಕೆ ಇದೆ, ಆ ಬಿಲೀವ್ ಇದೆ. ಸೊ ನನಗೆ ನನ್ನ ಶಕ್ತಿ ಮೇಲೆ, ನನ್ನ ಸಾಮರ್ಥ್ಯದ ಮೇಲೆ ನನಗೆ ಭಾಳ ದೊಡ್ಡ ನಂಬಿಕೆ ಇದೆ. ಸೊ ಐ ಆಮ್ ಡೂಯಿಂಗ್ ಸಮಥಿಂಗ್. ನಾನೇನೋ ಒಂದು ಮಾಡ್ತಾಯಿದ್ದೀನಿ, ನಾನೇನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನಲ್ಲಿ ಆ ಟ್ಯಾಲೆಂಟ್ ಇದೆ ಅನ್ನೋ ಒಂದು ನಂಬಿಕೆ ನನಗಿದೆ, ಮತ್ತು ನನ್ನ ಫ್ಯೂಚರ್ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ಸೊ ನಾನು ಎಲ್ಲೋಗಿ ಮುಟ್ತೀನಿ ಅನ್ನೋ ಒಂದು ನನ್ನ ಫ್ಯೂಚರ್ ನನ್ನ ಕಣ್ಮುಂದೆ ಕಾಣ್ತಾ. ಹಾಗಾಗಿ ನನಗೆ ಭಯ ಇಲ್ಲ, ಇದನ್ನು ಮಾತಾಡೋದಕ್ಕೂ ನನಗೆ ಭಯ ಇಲ್ಲ. ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂತ ಅಂದಿದ್ದ ತಕ್ಷಣ ನನ್ನ ಮೇಲೆ ಕೋಪವಾಗಿ ಯಾಕೆ ನನ್ನ ವಿರುದ್ಧ ಹಿಂಗೆ ಮಾತಾಡ್ತಿದ್ದೆ ಅಂತ, ಯಾಕೆ ನನ್ನ ಮೇಲೆ ನೀನು ದೌರ್ಜನ್ಯ ಮಾಡ್ತೀನಿ ಅಂತ ನಾನು ಕೇಳಲ್ಲ. ನಾನು ಕೋಪವಾಗಿ ನೀನು ಅಪ್ರೋಚ್ ಮಾಡಲ್ಲ, ನಾನು ಪ್ರೀತಿಯಿಂದ ಅಪ್ರೋಚ್ ಮಾಡ್ತೀನಿ. ಸೊ ನನ್ನ ಹತ್ರ ಬರೀ ಪ್ರೀತಿ ಇದೆ ಸರ್ ಕೊಡೋದಕ್ಕೆ. ನಾನು ನಿನಗೆ ಅದೇ ರೀತಿ ಕೋಪವಾಗಿ ರಿಯಾಕ್ಟ್ ಮಾಡೋದಿದೆಯಲ್ಲ, ಅದು ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀನು ನನ್ನ ಮೇಲೆ ದೌರ್ಜನ್ಯ ಮಾಡಿ ನಾನು ಪ್ರೀತಿಯಿಂದಲೇ ನಿನ್ನನ್ನು ಬದಲಾಯಿಸ್ತೀನಿ. ಸೊ ಬುದ್ಧ ಅದೇನಿಲ್ವ ಸರ್ ಹೇಳೋದು. ಹಾಗಾಗಿ ಈ ಸೊಸೈಟಿ ಇವತ್ತು ನಾವೆಲ್ಲರೂ ಒಂದೇ ಅನ್ನೋ ಒಂದು ಆ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಅದು ಎಂಡ್ ಆಫ್ ದ ಡೇ ಅದು ಪ್ರೀತಿ ಕೊಟ್ಟರೆ ಮಾತ್ರ ಅದು ಬದಲಾಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ನೀನು ನನ್ನನ್ನು ದ್ವೇಷ ಮಾಡಿ ನಾನು ಪ್ರೀತಿ ಕೊಡ್ತೀನಿ, ಒನ್ ಡೇ ನೀನು ಬದಲಾಗ್ತೀಯ. ಸೊ ಅವಾಗ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ನಮ್ಮ ಮಧ್ಯೆ ಯಾವುದೇ ಜಾತಿಗಳಿರಲ್ಲ, ನಮ್ಮ ಮಧ್ಯೆ ಯಾವುದೇ ಧರ್ಮಗಳಿರಲ್ಲ. ಸೊ ನಾವೆಲ್ಲ ಮನುಷ್ಯರಾಗಿ ಒಟ್ಟಿಗೆ ನೋಡುವಂಥ ಕಾಲ ಮೇ ಬಿ ಒಂದಿನ ಬಂದರೂ ಬರ್ಬೋದು ಸರ್. ಮೇ ಬಿ ಅವತ್ತು ನನ್ನ ಮನಸ್ಸಿಗೆ ಮತ್ತು ಬಾಬಾ ಸಾಹೇಬ್ರ ಮನಸ್ಸಿಗೆ ಅವತ್ತು ಮೇ ಬಿ ಅವತ್ತು ನೆಮ್ಮದಿ ಸಿಗುತ್ತೆ ಅಂತ ನನ್ನ ಆಸೆ. ಸೊ ಹಾಗಾಗಿ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಸರ್. ಒಂದು ಸಾವು, ಒಂದು ತಂದೆಯ ಸಾವು ಒಂದು ರೀತಿ ಪರಿಣಾಮ ಆದರೆ, ನಿಮ್ಮ ಕಾಲೇಜ್ ಲೈಫ್ನಲ್ಲಿ ಆ ಸ್ಟೇಜಲ್ಲಿ ನಡೆದಂಥ ಒಂದು ಘಟನೆ ಇನ್ನೊಂದು ಥರ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ನೀವು ಹುಟ್ಟಿದಂಥ ಸಮುದಾಯ, ನೀವು ಇದ್ದಂಥ ಪರಿಸರ, ಅಲ್ಲಿನ ವ್ಯವಸ್ಥೆ, ಆ ನಡವಳಿಕೆ ನಿಮ್ಮನ್ನು ಈ ಒಂದು ಮಾರ್ಗಕ್ಕೆ ತಂದು ನಿಲ್ಲಿಸುತ್ತೆ. ಈ ಮಾರ್ಗಕ್ಕೆ ಬಂದ ಮೇಲೆ ಇವಾಗೇನು ನೀವು ತಂದು ನಿಲ್ಲಿಸಿದೆ ಈ ಮಾರ್ಗದ್ದೇ ಒಂದಷ್ಟು ಛಾಯೆ ನಿಮ್ಮ ಸಿನಿಮಾದಲ್ಲಿದೆ. ಅದು ಸಿನಿಮಾ ಕಥಾಹಂದರ ಆಯಿತು. ಈ ಥರದೊಂದು ಕಥೆ ನಾನು ಹೇಳಬೇಕು ಅನ್ನೋದು ನಿಮ್ಮಲ್ಲಿ ಹುಟ್ಟಿದೆ. ಬಟ್ ಆ ಕಥೆನ ಇದೇ ರೀತಿ ಹೇಳಬೇಕು, ಇಷ್ಟು ಕ್ವಾಲಿಟಿ ಆಗಿರಬೇಕು. ನಾವು ಯಾವ ಫಿಲ್ಮ್ ಮೇಕರ್ಗೂ ಕಮ್ಮಿ ಇಲ್ಲ, ನಾವು ಯಾವ ಕ್ವಾಲಿಟಿಯಲ್ಲಿ ಕಂಟೆಂಟಲ್ಲಿ ಪ್ರೆಸೆಂಟ್ ಮಾಡೋದ್ರಲ್ಲಿ ಅದಕ್ಕೂ ಕಮ್ಮಿ ಇಲ್ಲ. ನಾವು ಟ್ಯಾಲೆಂಟೆಡ್ಸೇ. ನಮ್ಮ ಟೆಕ್ನಿಕಲ್ ನಾಲೆಜು ಹೀಗಿದೆ ಅನ್ನೋ ಒಂದು ಇದು ಬಂತಲ್ಲ, ಅದು ಬರೋದಕ್ಕೆ ಸುಮ್ಮನೆ ಬರೋಲ್ಲ. ಅದ್ರ ಹಿಂದೆ ಒಂದು ಹೋರಾಟ ಇರುತ್ತೆ, ಪರಿಶ್ರಮ ಇರುತ್ತೆ, ಅದಕ್ಕೊಂದು ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ. ಸೊ ಇಂಡಸ್ಟ್ರಿ ಒಳಗೆ ಬಂದ ಮೇಲೆ ಆ ಥರದ್ದು ಹೋರಾಟ, ಆ ಎಕ್ಸ್ಪೀರಿಯೆನ್ಸ್ ಹೆಂಗೆ ತೊಗೊಂಡ್ರಿ? ಅಂದರೆ ಫಸ್ಟ್ ಫಿಲ್ಮ್ನಲ್ಲೇ ಇಷ್ಟೊಂದು ಮೆಚೂರ್ಡಾಗಿ ಕಂಟೆಂಟ್ ಪ್ರೆಸೆಂಟ್ ಮಾಡೋದು ಒಂದು ಅಷ್ಟು ಯಾರಪ್ಪ ಇದು ಅಂತ ಕೇಳೋ ಥರ ಇದೆ. ಏನೋ ಮೊದಲನೇ ಸಿನಿಮಾನ ಅಂತ ಬೆರಗಾಗಿ ಕೇಳೋ ಥರ ಇದೆ. ಮೊದಲನೇ ಸಿನಿಮಾಗೆ ಎಷ್ಟು ಮೆಚೂರ್ಡಾಗಿ ಟೇಕಿಂಗ್ಸ್ ಆಗಲಿ, ಪ್ರೆಸೆಂಟೇಷನ್ ಆಗಲಿ, ಆ ಕತೆ ಆಯ್ಕೆ ಆಗಲಿ, ಇದೆಲ್ಲವೂ ಆಗಿದೆ. ಸೊ ಆ ಒಂದು ವಿಚಾರಕ್ಕೆ ಇಂಡಸ್ಟ್ರಿ ಒಳಗೆ ನೀವು ಬಂದಾದ ಮೇಲೆ ಇಂಡಸ್ಟ್ರಿಯಲ್ಲಿ ಆದಂತಹ ನಿಮ್ಮ ಹೋರಾಟ ಹೇಗಿತ್ತು, ಮತ್ತು ಅದರ ಆಚೆಗಿನ ಔಟ್ಪುಟ್ಟು ಮೊದಲನೇ ಸಿನಿಮಾದಲ್ಲಿ ಇಷ್ಟು ಬರೋದಕ್ಕೆ ಏನು ಸ್ಫೂರ್ತಿ ಅಂತ? ಸೊ ನನಗೆ ಏನಾಯಿತು, ಒಂದಷ್ಟು ಹೇಳಿದ್ನಲ್ಲ, ಸಣ್ಣ ಪುಟ್ಟ ಸಿನಿಮಾಗಳ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇದ್ವು. ಮತ್ತು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕೇಳ್ಕೊಂಡು ಹೋಗಿದ್ದುಂಟು ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ. ಒಂದೆರಡು ದಿನ ಕೆಲಸ ಮಾಡಿಸ್ಕೊಂಡು, ಆ ಕಾರಣ ಹೇಳಲ್ಲ ನಾನು. ಸೊ ಅಲ್ಲಿಂದನೂ ಕೂಡ ಆಚೆ ಕಳಿಸಿದ್ದುಂಟು. ಸೊ ಇದೆಲ್ಲ ಆದಮೇಲೆ ನಾನೇನು ಮಾಡಿದೆ, ಶುರು ಮಾಡಿದೆ. ಸುಮಾರು 1-2 ವರ್ಷ ಸರ್, ಸುಮಾರು ಏನಿಲ್ಲ ಒಂದು 250-300 ವರ್ಲ್ಡ್ ಸಿನಿಮಾಗಳು ನೋಡಿದೆ. ಸೊ ನನಗೆ ಎಸ್ಪೆಷಲಿ ನನಗೆ ಸ್ಪೈಕ್ ಲೀ ಸಿನಿಮಾಗಳು ತುಂಬ ಇಷ್ಟ. ಸೊ ಆಮೇಲೆ ನನಗೆ ಒನ್ ಆಫ್ ಮೈ ಫೇವ್ರೇಟ್ ಸಿನಿಮಾ ಮೊಹಮ್ಮದ್ ಅಲಿ ಅವ್ರದ್ದು ಸಿನಿಮಾ. ನಾನು ಎಸ್ಪೆಷಲಿ ಯಾರ ಸಿನಿಮಾಗಳು ಜಾಸ್ತಿ ನೋಡೋಕ್ಕೆ ಶುರು ಮಾಡಿದೆ ಅಂದರೆ ಬ್ಲ್ಯಾಕ್ಸ್ ಓರಿಯೆಂಟೆಡ್ ಸಿನಿಮಾಗಳನ್ನ ಜಾಸ್ತಿ ನೋಡೋಕ್ಕೆ ಶುರು ಮಾಡಿದೆ. ಅವರಲ್ಲಿ ಒಂದು ಫಿಲಾಸಫಿ ಇರುತ್ತೆ, ಮತ್ತು ಟೆಕ್ನಿಕಲ್ ಸ್ಟ್ರಾಂಗ್ ಎಲಿಮೆಂಟ್ಸು ಇರುತ್ತೆ ಸಿನಿಮಾದಲ್ಲಿ. ಎಸ್ಪೆಷಲಿ ನನಗೆ ಸಿಟಿ ಆಫ್ ಗಾಡ್ ತುಂಬ ಇಷ್ಟವಾದ ಸಿನಿಮಾ. ಸೊ ಅಂದರೆ ನನ್ನ ಲೈಫ್ಗೂ ಅವ್ರ ಲೈಫ್ಗೂ ಏನೋ ತುಂಬ ಡಿಫ್ರೆನ್ಸ್ ಅಂತ ಏನೂ ಅನ್ನಿಸ್ಲಿಲ್ಲ ನನಗೆ. ಮತ್ತು ಎಸ್ಪೆಷಲಿ ಆ ಮೇಕಿಂಗ್ ಅವ್ರು ಇರ್ತಿದ್ದು ಒಂದೊಂದು ಶಾರ್ಟ್ಗಳು ಕೂಡ, ಈಗ ಯಾವುದೋ ಒಂದು ವೈಡಲ್ ಶಾರ್ಟ್ ಇಟ್ಟರೆ ಅಲ್ಲೇನೋ ಒಂದು ಸೀನ್ ನಡೀತಿದೆ ಅಂದರೆ ಆ ಶಾರ್ಟಲ್ಲಿ ಆ ಸೀನ್ನ ಎಷ್ಟು ನೀಟಾಗಿ ಅವರು ಕನ್ವೆ ಮಾಡ್ತಾಯಿದ್ರು ಅಂದರೆ, ನೀವು ಸಿಟಿ ಆಫ್ ಗಾಡ್ ಸಿನಿಮಾ ನೋಡಿದ್ರೆ ನಿಮಗೆ ಅದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಸೀನ್ ಇದೆ ಪ್ರವೀಣ್ ಸರ್. ಅಂದರೆ ಸ್ಲಮ್ಮು. ಸೊ ಸ್ಲಮ್ಮಲ್ಲಿ ಅಲ್ಲಿರೋವಂಥ ಮಕ್ಕಳುಗಳೆಲ್ಲ ಕ್ರಿಮಿನಲ್ಗಳು ಅಂತ
ಪೋಟ್ರೆ ಆಗ್ಬಿಟ್ಟಿರುತ್ತೆ. ಅಂದರೆ ಅವ್ರಿಗೆ ಬದುಕೊಂಡು ಊಟ, ಅವ್ರಿಗೆ ಬದುಕೋದಕ್ಕೆ ಬೇರೆ ದಾರಿ ಇಲ್ಲ. ಅವ್ರೇನು ಮಾಡ್ತಾರೆ, ಅದು ಸಣ್ಣ ಪುಟ್ಟ ಕಳ್ತನಗಳು ಮಾಡಿ ಬದುಕ್ತಿರ್ತಾರೆ. ಸೊ ಒಂದು 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 ಸ್ಟ್ರೀಟಲ್ಲಿ ಯಾವುದೋ ಹುಡುಗರು ಕಳ್ತನ ಮಾಡ್ಕೊಂಡು ಓಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಅವರು ಪೊಲೀಸರು ಅವ್ರನ್ನ ಹಿಂದೆ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ. ಪೊಲೀಸರ ಮೇಲೆ ಒಬ್ಬ ಫೈರ್ ಮಾಡ್ತಾನೆ. ಅದಕ್ಕೆ ಏನು ಮಾಡ್ತಾರೆ, ಅವ್ರು ಫೈರ್ ಮಾಡೋಕ್ಕೆ ಹೋಗೋ ಟೈಮಲ್ಲಿ ಅಲ್ಲಿ ಯಾರೋ ಒಬ್ಬ ಅಮಾಯಕ ಹುಡುಗ ಬರ್ತಿರ್ತಾನೆ, ಅವನಿಗೆ ಗುಂಡು ಬಿದ್ದುಬಿಡುತ್ತೆ. ಸೊ ಆ ಪೊಲೀಸ್ ಅವನು ಆ ಡೆಡ್ ಬಾಡಿ ಹತ್ರ ಬಂದು ಏನು ಮಾಡ್ತಾನೆ ಗೊತ್ತಾ, ಅವ್ನ ಜೇಬಲ್ಲಿದ್ದು ಯಾವುದೋ ಒಂದು ಹಳೆಯ ಗನ್ನು ಏನು ಮಾಡ್ತಾನೆ ತೆಗೆದು ಅವ್ನ ಕೈಲಿ ಇಟ್ಬಿಟ್ಟು ಒಂದು ಫೋಟೋ ತೆಗೆದು ಅವ್ನ ಕ್ರಿಮಿನಲ್ಲು ಅವ್ನ ಎನ್ಕೌಂಟರ್ ಮಾಡಿದ್ವಿ ಅಂತ ಒಂದು ಸೀನ್ ಬರುತ್ತೆ ಸಿನಿಮಾದಲ್ಲಿ. ಆ ಸೀನ್ ಎಷ್ಟು ಬ್ಯೂಟಿಫುಲ್ಲಾಗಿ ಶೂಟ್ ಆಗಿದೆ ಅಂದರೆ, ಸೊ ನೀವು ಆ ಸಿನಿಮಾ ನೋಡಿದಾಗ ನಿಮಗೆ ಒಂದು ಸೀನ್ನ ಯಾವ ರೀತಿ ನಾವು ವಿಜುವಲ್ ವೈಸ್ ಕನ್ವೆ ಮಾಡ್ಬೋದು ಅನ್ನೋದು ಎಷ್ಟು ಬ್ಯೂಟಿಫುಲ್ಲಾಗಿ ಆ ಸಿನಿಮಾದಲ್ಲಿ ತೋರ್ತಾನೆ. ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ ಸಿಟಿ ಆಫ್ ಗಾಡ್. ಅಂದರೆ ಸ್ಲಮ್ಮಲ್ಲಿರೋರೆಲ್ಲ ಕ್ರಿಮಿನಲ್ಗಳೇ ಅಂತ ಅದೊಂದು ಸೀನ್ ನಿಮಗೆ ಕನ್ವೆ ಮಾಡ್ಬಿಡುತ್ತೆ. ಅಲ್ಲೊಂದು ಫಿಲಾಸಫಿ ಇದೆ, ಅಂದರೆ ಅಲ್ಲೊಂದು ಜನರಿಗೆ ಬದುಕಿದೆ. ಎಸ್, ಆ ಮೆಟಾಫರ್ ಇದೆ. ಅದೆಲ್ಲ ನಿಮಗೆ ಅದೊಂದು ಸೀನಲ್ಲಿ ಅವನು ಆ ಟೆಕ್ನಿಕಲ್ಲಿ ಎಷ್ಟು ಚೆನ್ನಾಗಿ ಅವನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ವಿಜುವಲ್ ಮುಖಾಂತರ ಅಂದಾಗ ನನಗೆ ಸಿನಿಮಾ ಮೇಲೆ ತುಂಬ ಲವ್ ಆಗೋದಕ್ಕೆ ಶುರುವಾಯಿತು. ಆ ಟೆಕ್ನಿಕಲ್, ಓಕೆ, ನಾವು ಸಿನಿಮಾ ಅಂದರೆ ಬರೀ ಕಥೆ ಹೇಳ್ದಲ್ಲ, ಸೊ ನಾವು ಆ ಕಥೆನ ನಾವು ಆ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಹೇಳಬೇಕು. ಅದು ಇನ್ಕ್ಲೂಡಿಂಗ್ ಅದು ಆರ್ಟ್ ಡೈರೆಕ್ಟ್ ಆರ್ಟ್ ವರ್ಕ್ ಆಗಿರ್ಬೋದು, ಅದು ಕ್ಯಾಮ್ರಾ ಆಗಿರ್ಬೋದು, ಇನ್ಕ್ಲೂಡಿಂಗ್ ಅದು ಸೌಂಡ್ ಡಿಸೈನ್ ಆಗಿರ್ಬೋದು, ಅದು 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 ರೀ ರೆಕಾರ್ಡಿಂಗ್, ಅದು ಮ್ಯೂಸಿಕ್ ಆಗಿರ್ಬೋದು. ಸೊ ಅಂದರೆ ಒಂದು ಸೀನ್ ಬ್ಯೂಟಿಫುಲ್ಲಾಗಿ ಕಾಣೋದಕ್ಕೆ ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಸಿನಿಮಾದಲ್ಲಿ ಇಂಪಾರ್ಟೆಂಟ್. ಸೊ ಆಗ ನಾನು ಏನು ಮಾಡಿದೆ, ಇನ್ನೊಂದಷ್ಟು ವರ್ಲ್ಡ್ ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದೆ. ಫಾರ್ ಎಕ್ಸಾಂಪಲ್ ಕ್ರಿಸ್ಟೋಫರ್ ನೋಲನ್ ಅವ್ರದ್ದು ಇನ್ಸೆಪ್ಷನ್ನು. ಸೊ ನನಗೆ ಭಾಳ ಇಷ್ಟವಾದ ಸೈನ್ಸ್ ಫಿಕ್ಷನ್, ಭಾಳ ಇಷ್ಟವಾದ ಸಿನಿಮಾ. ಮತ್ತು ನನಗೆ ನಿಮಗೆ ಮಹಮ್ಮದ್ ಅಲಿ ಅಂತ ಒಂದು ಬಾಕ್ಸರ್ ಲೈಫ್ ಸ್ಟೈಲ್ ಇದೆ ಸರ್. ಅದರಲ್ಲಿ ಎಷ್ಟು ಅದ್ಭುತವಾಗಿ ಅವನು ಕಥೆನ ಹೇಳ್ತಾರೆ ಅಂದರೆ, ಅಂದರೆ ಆ ಟೈಮಲ್ಲಿ ಅದು ಬ್ಲ್ಯಾಕ್ ಮೂಮೆಂಟು ಭಾಳ ಸ್ಟ್ರಾಂಗಾಗಿ ನಡೀತಾ ಇತ್ತು. ಅದರಲ್ಲಿ ಒಂದು ನಿಮಿಷದಲ್ಲೇ ಹೇಳ್ತೀನಿ, ತುಂಬ ಟೈಮ್ ತೊಗೊಳ್ಳಲ್ಲ. ಅಮೇರಿಕನ್ ಬ್ಲ್ಯಾಕ್, ಅವನು ಆಫ್ರಿಕನ್ ಬ್ಲ್ಯಾಕ್ ಜೊತೆ ಫೈಟ್ ಮಾಡಬೇಕು. ಅವನು ಅಲ್ಲಿ ಆಫ್ರಿಕನ್ ಜನಗಳು ಯಾರಿಗೆ ಸಪೋರ್ಟ್ ಮಾಡಬೇಕು, ಆಫ್ರಿಕನ್ಗೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಅವನು ಅಲ್ಲಿ ಆಫ್ರಿಕನ್ ಫೈಟರ್, ಲೋಕಲ್ ಫೈಟರ್. ಬಟ್ ಆಫ್ರಿಕನ್ ಜನಗಳು ಮಹಮ್ಮದ್ ಅಲಿ ಸಪೋರ್ಟ್ ಮಾಡ್ತಾರೆ. ಅಂದರೆ ಇವನು ಅಮೇರಿಕದವನು, ಅಲ್ಲಿರೋ ಅವನು ಆಫ್ರಿಕದವನು. ಅವನಿಗೆ ಸಪೋರ್ಟ್ ಮಾಡಬೇಕು, ಇವನಿಗೆ ಯಾಕೆ ಸಪೋರ್ಟ್ ಮಾಡ್ತಾರೆ? ದೇರ್ ಈಸ್ ಅ ಬಿಹೈಂಡ್ ಒಂದು ಸ್ಟ್ರಾಂಗ್ ಐಡಿಯಾಲಜಿ. ಮಹಮ್ಮದ್ ಅಲಿ ಇವತ್ತು ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂದರೆ ಆ ಸಿನಿಮಾ ನೋಡಿದಾಗ ನಿಮಗೆ ಕಾಣುತ್ತೆ. ಯಾಕಂದರೆ ಅವನು ನಾಟ್ ಓನ್ಲಿ ಬ್ಲ್ಯಾಕ್ಸ್ಗೋಸ್ಕರ ಮಾಡ್ತಾ ಹೋರಾಟ ಮಾಡಲಿಲ್ಲ. ಅವನು ಅಲ್ಲಿನ ಬ್ಲ್ಯಾಕ್ ಮುಸ್ಲಿಮ್ಸ್ ಮೇಲೆ ಆಗ್ತಿದ್ದ ದೌರ್ಜನ್ಯ ವಿರುದ್ಧ ಹೋರಾಟ ಮಾಡಿದ. ಅವನನ್ನು ಜನ ಯೂನಿವರ್ಸಲ್ಲಿ ಆಕ್ಸೆಪ್ಟ್ ಮಾಡಿಬಿಟ್ರು. ನಿಮ್ಮ ಐಡಿಯಾಲಜಿ ಸ್ಟ್ರಾಂಗ್ ಇದ್ದಾರೆ ಸರ್, ನಿಮಗೆ ಜಾತಿ ಮ್ಯಾಟ್ರ್ ಆಗಲ್ಲ. ನನಗೆ ಒಂದೊಂದು ಸಿನಿಮಾಗಳು ಈ ರೀತಿ ನಾನು ಎಜುಕೇಟ್ ಮಾಡ್ತಾ ಹೋದ್ವು. ಸೊ ಅದರಲ್ಲಿ ಆ ಒಂದು ಸೀನಲ್ಲಿ ಅವ್ನು ಲಾಸ್ಟಲ್ಲಿ ಅವನ್ನ ಹೊಡೆದು ಅವನ್ನ ಹಿಂಗೆ ಅವ್ನ ಕೈ ಹೊಡ್ಕೊಳ್ಳೋದು ಪೋಸ್ಟರ್ ಈಗಲೂ ಇದೆ, ನೀವು ಗೂಗಲ್ ಸರ್ಚ್ ಮಾಡಿದ್ರೆ. ಆ ಶಾರ್ಟ್ ಅವನು ಎಷ್ಟು ಬ್ಯೂಟಿಫುಲ್ಲಾಗಿ ಇಟ್ಟಿದ್ದಾನೆ ಕ್ಯಾಮ್ರಾಮನ್ ಅಂತಂದರೆ, ನಿಮಗೆ ಬ್ಯಾಕ್ಗ್ರೌಂಡ್ ಲೋ ಆ್ಯಂಗಲ್ ಇಟ್ಟಿದ್ದಾನೆ, ಬ್ಯಾಕ್ಗ್ರೌಂಡಲ್ಲಿ ರಿಂಗ್ ಇದೆ, ಮತ್ತು ಆ ಜನಗಳೆಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾರೆ ಅಂದರೆ, ಆ ಜನಗಳಿಂದ ಈ ಜನಗಳಿಗೋಸ್ಕರ ನಾನು ಇದ್ದೀನಿ ಅಂತ ಆ ಶಾರ್ಟ್ ಕನ್ವೆ. ಅದನ್ನು ನಾನು ಅನ್ಕಟ್ ವರ್ಷನಲ್ಲಿ ಒಂದು ಇಂಟರ್ವ್ಯೂಲ್ಲಿ ನೋಡ್ತಾ ಇದ್ದೆ. ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದಾಗ ಒಂದೊಂದು ಶಾರ್ಟ್ಗಳಲ್ಲೂ ಕೂಡ ಒಂದೊಂದು ಮೀನಿಂಗ್ ಇರುತ್ತೆ. ಸೊ ಈ ಥರದ್ದು ಒಂದಷ್ಟು ವರ್ಲ್ಡ್ ಸಿನಿಮಾಗಳೆಲ್ಲ ನೋಡೋಕೆ ಶುರು ಮಾಡಿದಾಗ ನಾನು, ಆಮೇಲೆ ದ ಬ್ಯಾಟಲ್ಸ್ ಆಫ್ ದ ಆಲ್ಜೀರಿಯಸ್, ಮತ್ತು ಎಲ್ಲ ನಂಗೆ 90 ಸಿನಿಮಾಗಳು ತುಂಬ ಇಷ್ಟ. ಮತ್ತು ಅಕಿರಾ ಕುರೋಸಾವಾ, ಇವು ಸಿನಿಮಾಗಳೆಲ್ಲ ನೋಡೋಕೆ ಶುರು ಮಾಡಿದಾಗ ನನಗೆ ಓಕೆ, ಸಿನಿಮಾ ಅಂದರೆ ಬರೀ ಕತೆ ಅಲ್ಲ. ಸೊ ನಾನು ಕತೆಗಳು ಮಾಡ್ಕೊತಾ ಇದ್ದೆ ಫಸ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ. ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳು ಮಾಡಿದಾಗ ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು. ಓಕೆ, ನನಗಾಗಿರೋ ನೋವು ಅನ್ಯಾಯ ನಾನು ಸಿನಿಮಾ ಮುಖಾಂತರ ಹೇಳಬೇಕು ಅಂತ. ಬಟ್ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡೋದು, ಅದನ್ನು ಮೇಕಿಂಗಲ್ಲಿ ಹೆಂಗೆ ಅಚೀವ್ ಮಾಡೋದು. ಸೊ ಇದೆಲ್ಲ ನಾನು ಈ ಓಲ್ಡ್ ಸಿನಿಮಾಗಳು ಮತ್ತು ಒಂದಷ್ಟು ಕನ್ನಡ ಸಿನಿಮಾಗಳು ಇವೆಲ್ಲ ನೋಡೋಕೆ ಶುರುವಾದಾಗ ಓಕೆ, ಒಂದು ಸಿನಿಮಾ ಅಂದರೆ ಇಷ್ಟೆಲ್ಲ ಟೆಕ್ನಿಕಲ್ ಥಿಂಗ್ಸ್ ಇರಬೇಕು. ಸೊ ಇದೆಲ್ಲ ಇರಬೇಕು. ಅಂದರೆ ಆಡಿಯನ್ಸ್ ಕೂತ್ಕೊಂಡು, ನಾನೊಬ್ಬ ಆಡಿಯನ್ಸ್ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡ್ತಿದ್ದೆ ನನ್ನ ಸಿನಿಮಾನ ಅಂದರೆ ಅವ್ನಿಗೆ ಯಾವ ಎಲಿಮೆಂಟ್ಸಲ್ಲಿ ಅವ್ನಿಗೆ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಬರುತ್ತೆ, ಮತ್ತು ಅಲ್ಲಿ ಕ್ಯಾಮ್ರಾ ವರ್ಕ್ ಹೇಗಿರುತ್ತೆ. ಸೊ ಇದೆಲ್ಲ ನಾನು ನೀಟಾಗಿ ಕೂತ್ಕೊಂಡು ಯಾವುದೋ ಒಂದು ಸಿನಿಮಾ ಬಂದರೆ ಅದು ಕೂತ್ಕೊಂಡು ಅದ್ರ ಆ ಸಿನಿಮಾದ ಡಿಸ್ಕ್ರಿಪ್ಷನ್ ಬರೀತದೆ ನಾನು. ಸೊ ಇವತ್ತು ಆಡಿಯನ್ಸು ಯಾವ ಸೀನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಯಾವ ಥರ ಆ್ಯಂಗಲ್ಸ್ಗಳಿಟ್ಟಿದ್ರು, ಮತ್ತು ಆ್ಯಕ್ಷನ್ ಎಪಿಸೋಡ್ಸ್ಗಳು ಯಾವ ರೀತಿ ಶೂಟ್ ಮಾಡ್ತಿದ್ರು ಅಂತ. ಸೊ ಇದೆಲ್ಲ ನೀಟಾಗಿ ಡಿಕೋಡ್ ಮಾಡ್ತಾ ಒಂದು 2 ಇಯರ್ಸ್ ಇದ್ರ ಮೇಲೆ ನಾನು ವರ್ಕ್ ಮಾಡಿದೆ.
ಒಂದಷ್ಟು ವರ್ಲ್ಡ್ ಸಿನಿಮಾಗಳನ್ನ ನೋಡಿ ಅದ್ರ ಎಲ್ಲ ಸಿನಿಮಾಗಳ ಬಗ್ಗೆನೂ ವರ್ಕ್ ಮಾಡಿದೆ. ಸೊ ಆಗ ನನಗೆ ಓಕೆ, ಒಂದು ಸಿನಿಮಾ ಅಂದರೆ ಇಷ್ಟೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರಬೇಕು, ಒಳ್ಳೆ DOP ಇರಬೇಕು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇರಬೇಕು. ಸೊ ಈ ಎಲ್ಲ ಸಿನಿಮಾಗಳು ನೋಡಿ ನಾನು ಕೂಡ ಟೆಕ್ನಿಕಲಾಗಿ ಸ್ಟ್ರಾಂಗಾಗಿ ಮಾಡಬೇಕು. ಅದಕ್ಕೆ ನಿಮಗೆ ಒಂದು ಸಿನಿಮಾನ ನೀವು ಮಾಡಬೇಕು ಅಂದರೆ ಅದಕ್ಕೆ ನೀವು ವರ್ಕ್ ಮಾಡಿರಬೇಕು ಅಂತ ಏನಿಲ್ಲ ಸರ್. ಲೋಕೇಶ್ ಕನಕರಾಜು ಯಾವ ಸಿನಿಮಾದಲ್ಲಿ ವರ್ಕ್ ಮಾಡಿಲ್ಲ, ಈ ಡಿಡ್ ಸಮ್ ಶಾರ್ಟ್ ಫಿಲ್ಮ್ಸ್. ಸೊ ನಾನು ತುಂಬ ಸಿನಿಮಾಗಳನ್ನ ವರ್ಕ್ ಮಾಡಿಲ್ಲ. ಬಟ್ ನನ್ನಲ್ಲಿ ಯಾಕೆ ಅದನ್ನು ನೀಟಾಗಿ ಅಚೀವ್ ಮಾಡೋದಕ್ಕಾಯಿತು ಅಂದರೆ ನಾನೇನು ಮಾಡಿದೆ, ಒಳ್ಳೆ ಟೆಕ್ನಿಕಲ್ ಟೀಮ್ನ ಸೆಟ್ ಮಾಡಿಕೊಂಡೆ, ಒಳ್ಳೆ DOP ಸೆಟ್ ಮಾಡಿಕೊಂಡೆ, ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು, ಅದಕ್ಕೆ ಒಳ್ಳೆ ಆರ್ಟ್ ಡೈರೆಕ್ಟರು, ಸೊ ಒಳ್ಳೆ ಎಡಿಟ್ರು. ಸೊ ಇವರೆಲ್ಲ ಸೇರಿಕೊಂಡಾಗ ಒಂದು ಕ್ವಾಲಿಟಿ ಔಟ್ಪುಟ್ ಬಂತು. ಅದನ್ನು ನಾನೇನು ಶೂಟ್ ಮಾಡಬೇಕು ಅಂದ್ಕೊಂಡು ಅದನ್ನು ನೀಟಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಸೊ ನನಗೆ ಇದೇ ಥರ ಶಾರ್ಟ್ ಬೇಕು ಸಿನಿಮಾದಲ್ಲಿ. ನಿಮ್ಗೆ ಆ ಥರದ್ದು ಒಂದಷ್ಟು ನೀವು ನೋಡಿದ್ದೀರ ಸಿನಿಮಾನ, ನಿಮಗೆ ಆ ಥರದ್ದು ಒಂದಷ್ಟು ಶಾರ್ಟ್ಸ್ಗಳು ನಿಮಗೆ ಕನ್ವೆ ಆಗುತ್ತೆ. ಲಾಸ್ಟ್ ಆ ಕ್ಲೈಮ್ಯಾಕ್ಸ್ ಶಾರ್ಟ್ ಅವ್ರದ್ದೊಂದು ವರ್ಡಿಂಗ್ಸ್ ಬರುತ್ತೆ ಅಂಬೇಡ್ಕರ್ ಅವ್ರದ್ದು. ಸೊ ರಾಕೇಶ್ ಅಲ್ಲಿ ಹೀರೋ ಫ್ಯಾಮಿಲಿಯಲ್ಲಿ ನಿಂತಿರುತ್ತೆ, ಶಾರ್ಟ್ ಹಂಗೆ ಹೋಗುತ್ತೆ. ಅಂದರೆ ಈ ಥರದ ಶಾರ್ಟ್ಗಳೆಲ್ಲ ನೋಡಿ, ಈ ಥರದ ಸಿನಿಮಾಗಳು ನೋಡಿದಾಗ ನನಗೆ ಆ್ಯಕ್ಚುಲಿ ಅಂದರೆ ನಾನೇ ಸಿನಿಮಾ ನೋಡಿದ್ದೀನಿ ಅಂತ ಹೇಳ್ಕೊಂಡಿರಲಿಲ್ಲ, ನೀವು ಹೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮಿಂದನೇ ಏನಕ್ಕೆ ತೆಗಿಸ್ತಾ ಇದ್ದೀನಿ ಈ ವಿಷಯ ಅಂತಂದರೆ, ತುಂಬ ನಾನು ಆವಾಗಲೇ ರಾಕೇಶ್ ಹತ್ರ ಮಾತಾಡ್ಬೇಕಾದ್ರೆ, ನಾಯಕ ನಟನ ಹತ್ರ, ಅವ್ರದ್ದೊಂದು ಲೈಫ್ ಜರ್ನಿ ಇದೆಯಲ್ಲ, ಆ ಜರ್ನಿಗೂ ಈ ಸಿನಿಮಾ ಜರ್ನಿಗೂ ಅಥವಾ ಈ ಸಿನಿಮಾ ಕಥೆಗೂ ಅಥವಾ ಈ ಒಂದು ಕಂಟೆಂಟ್ಗೂ ತುಂಬ ಸಾಮ್ಯತೆ ಇದೆ. ಅದು ಕಾಕತಾಳೀಯನೋ ಅಥವಾ ಅದು ಗೊತ್ತಿಲ್ಲ, ಬಟ್ ಇಂಟೆನ್ಷನ್ಸ್ ಆರ್ ಸೇಮ್. ನಿಮ್ಮದಾಗಲಿ ಅವ್ರದ್ದಾಗಲಿ ತಂಡದ್ದು, ಇನ್ಕ್ಲೂಡಿಂಗ್ ವೈಟ್ ಲೋಟಸ್, ಓಮ್ ಸಿನಿ ಕ್ರಿಯೇಷನ್ಸ್, ನಿಮ್ಮ ತಂಡದ್ದೇ ಒಂದು ಆಶಯ ತುಂಬ ಚೆನ್ನಾಗಿದೆ. ಆ ಆಶಯದ ಜೊತೆಗೆ ನೀವು ಹಾಕಿರೋ ಎಫರ್ಟ್ ಆ್ಯಂಡ್ ನೀವು ಇವಾಗ ನಿಮ್ಮ ಸಿನಿಮ್ಯಾಟಿಕ್ ನಾಲೆಜ್ ಏನಿದೆ, ನಾನು ನಿಮ್ಮ ಹತ್ರ ಮಾತಾಡಿದ್ದೆ ಸಿನಿಮಾ ಆದಮೇಲೆ. ಮೆಟಾಫರಿಕ್ಕೆಲ್ಲ, ಈ ಮೆಟಾಫರಾಗಿ ಏನಂದರೆ, ಈ ಥರದ ಕಥೆಗಳು ಹೇಳಿದಾಗ ಒಂದು ಸಮುದಾಯಕ್ಕೆ ಹರ್ಟ್ ಮಾಡಿ ಇನ್ನೊಂದು ಸಮುದಾಯನ ಮೆಚ್ಚೋದಲ್ಲ, ಬಟ್ ಇಬ್ಬರದು ನೀವು ಆವಾಗಲೇ ಹೇಳಿದ್ರಿ, ಅವ್ರದ್ದು ಉಳುಕಿರುತ್ತೆ ಇವ್ರದ್ದು ಉಳುಕಿರುತ್ತೆ, ಎರಡನ್ನೂ ಬ್ಯಾಲೆನ್ಸ್ ಮಾಡಿ ತೋರಿಸೋದಿತ್ತಲ್ಲ, ಅದು ಚಾಲೆಂಜು. ಅದನ್ನು ಈ ಸಿನಿಮಾದಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಸೊ ಆ ಒಂದು ಮೆಟಾಫರ್ಗಳು ತುಂಬ ಇಷ್ಟ ಆಯ್ತು ನನಗೆ. ನಾನು ನಿಮ್ಗೆ ಅವತ್ತೇ ಹೇಳಿದೆ, ಏನು ಕನ್ವೆ ಮಾಡಿದ್ದೀರಿ, ಎಷ್ಟು ಚೆನ್ನಾಗಿ ಕನ್ವೆ ಮಾಡಿದ್ದೀರಿ, ಹೆಂಗಿದು ಬಂತಿದ್ದು ಅಂತ. ಆ ಒಂದು ಮೂಮೆಂಟ್ ಇದೆಯಲ್ಲ, ಆ ಮೂಮೆಂಟ್ ಮೈ ರೋಮಾಂಚನ ಹೋಯ್ತು ನನಗೆ. ಅದೊಂದು ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ, ಅದು ನಾನು ಹೇಳೋದಕ್ಕಿಂತ ಅವ್ರು ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ. ಅದೇ ಒಂದು ಬ್ಯೂಟಿಫುಲ್ ಆಗಿತ್ತು. ಅಂದರೆ ನಿಮ್ಮ ಜೀವನ ಮತ್ತು ಸಿನಿಮಾ ಮತ್ತು ಇಲ್ಲಿವರೆಗೂ ಬಂದಿರೋ ರೀತಿ, ನಿಮ್ಮ ಆಶಯ ದೊಡ್ಡದಾಗಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ಅದೆಲ್ಲವೂ ಈಡೇರುತ್ತೆ. ಮತ್ತು ಕಾನ್ಫಿಡೆಂಟ್, ನಾನೇನು ಅನ್ನೋದು ನನಗೆ ಗೊತ್ತಿದ್ದಾಗ, ನನಗೆ ಕ್ಲಾರಿಟಿ ಇದ್ದಾಗ ಇಂಥದ್ದೇ ಜರ್ನಿ ಆಗುತ್ತೆ, ಹೀಗೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ತುಂಬ ದೊಡ್ಡದಾಗಿ ಭವಿಷ್ಯ ಕಾಣ್ತದೆ. ನಾನು ಎಲ್ಲದಕ್ಕಿಂತ ಖುಷಿ ಅನಿಸಿದ ವಿಷಯ ಏನಂತಂದರೆ, ಅದೊಂದು ಚಾಲೆಂಜ್ ತಗೊಂಡಾದಮೇಲೆ ನಿಮ್ಮ ಸಿನಿಮಾಗೆ ಭೀಮಾ ಬರ್ತಾರೆ, ಸಲಗ ವಿಜಯ್ ಅವ್ರು ಬರ್ತಾರೆ, ನೀನಾಸಂ ಸತೀಶ್ ಅವ್ರು ಬರ್ತಾರೆ, ಧನಂಜಯ ಕಂಟೆಂಟ್ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಅಂದರೆ ಒಂದು ಒಳ್ಳೆಯ ಕಂಟೆಂಟು ಅಥವಾ ಒಂದು ಒಳ್ಳೆಯ ತಂಡ ಒಂದು ಆಶೆ ಇಟ್ಕೊಂಡು ಸಿನಿಮಾ ಮಾಡಿದಾಗ, ಅಂದರೆ ಅದಕ್ಕೆ ಆ ಬೆಂಬಲ ಎಲ್ಲ ಸಿಗುತ್ತೆ. ಮತ್ತು ಎಲ್ಲರಿಗೂ ಒಂದು ಭರವಸೆ ಇದೆ, ಈ ಸಿನಿಮಾ ಬೇರೆ ಏನೋ ಆಗುತ್ತೆ ಅಂತ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮನೆಗೂ ತಲುಪಿಸೋವಂಥ ಕೆಲಸ ಈ ಒಂದು ಸಿನಿಮಾ ವಿಚಾರ. ನಾನು ನೋಡಿದಂಗೆ ಸಾಕಷ್ಟು ಹೊಸಬರ ಸಿನಿಮಾಗಳು ಅಥವಾ ಹೊಸ ತಂಡ, ಹೊಸ ಪ್ರೊಡಕ್ಷನ್ ಹೌಸ್ಗಳು ಬಂದಾಗೆಲ್ಲ ಲಿಮಿಟೇಷನ್ಸ್ ಅಲ್ಲಿ ಇರ್ತವೆ. ನೋಡೋಣ, ಕಂಟೆಂಟ್ ಆಚೆ ಬರಲಿ, ಒಂದು ಸ್ವಲ್ಪ ಏನಾದರೂ ಆಮೇಲೆ ನೋಡೋಣ, ಇದೇ ಥರದ್ದೇ ಇರುತ್ತೆ. ಬಟ್ ಈ ಧೈರ್ಯ, ನಿಮ್ಮ ಕಂಟೆಂಟು, ನಿಮ್ಮ ಕೆಲಸದ ಮೇಲೆ ನಿಮಗಿರೋ ಧೈರ್ಯ ಮತ್ತು ಆ ನಂಬಿಕೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಮನೆಗೂ ರೀಚ್ ಆಗಿದೆ. ಊರಲ್ಲೂ ಈ ಸಿನಿಮಾದ ಹೆಸರು ಗೊತ್ತು. ಸೊ ಅಂಥ ಕೆಲಸ ಮಾಡುವಂಥ ಸ್ಫೂರ್ತಿ, ಈ ನಿಮ್ಮ ಪ್ಲ್ಯಾನಿಂಗು ದೊಡ್ಡದಾಗಿ ಕಾಣ್ತದೆ ಮುಂದೆ ಭವಿಷ್ಯ. ಅಂದರೆ ನೆಕ್ಸ್ಟ್ ನೀವು ಈ ಪಿಕ್ಚರ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ, ಬಟ್ ಒಂದು ದೊಡ್ಡದಾಗಿ ಏನೋ ಮಾಡ್ತೀರಾ ಅನ್ನೋ ಒಂದು ನಿರೀಕ್ಷೆ ಅಂತೂ ವೈಯಕ್ತಿಕವಾಗಿ ನನಗಿದೆ. ಥ್ಯಾಂಕ್ ಯು. ಸೊ ಇಲ್ಲ, ನಾನು ಹೇಳಿದ್ನಲ್ಲ ಆಗಲೇ, ಇದನ್ನ ಇಲ್ಲಿಗೆ ಮುಗ್ಸೋಕ್ಕಂತೂ ನಾನು ಬಂದಿಲ್ಲ ಸರ್. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಕನ್ನಡಿಗರು ಕೈ ಹಿಡಿತಾರೆ. ಸೊ ಜಾತಿಗಳಿಂದ ಆಚೆಗೆ, ಧರ್ಮಗಳಿಂದ ಆಚೆಗೆ ಈ ಸಿನಿಮಾನ ಒಪ್ಕೊತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಾನು ನೋವನ್ನ ಹೇಳಿದ್ದೀನಿ. ಸೊ ಅಲ್ಲಿ ಬನ್ನಿ, ಅಲ್ಲಿ ನಿಮ್ಗೇನೋ ತಪ್ಪು ಅನಿಸಿದ್ರೆ ನನಗೆ ಹೇಳಿ, ನಾನು ತಿದ್ಕೊತೀನಿ. ಇಲ್ಲ ನೀವು ಹೀಗೆ ಹೇಳಬಾರ್ದಾಗಿತ್ತು, ಹೀಗೆ ಹೇಳಬೇಕಿತ್ತು ಅಂತ ಹೇಳಿ ಅದನ್ನು ಸರಿಪಡಿಸ್ಕೊಂಡು ಹೋಗೋಣ. ಸೊ ಎಂಡ್ ಆಫ್ ದ ಡೇ ನಾವೆಲ್ಲ ಒಂದು ಯಾವುದೋ ಒಂದು ಕಾಸ್ಗೋಸ್ಕರ ಹೋರಾಟ ಮಾಡ್ತಿರ್ತೀವಿ ಪ್ರತಿದಿನ. ಸೊ ಇದರಲ್ಲಿ ನಾಳೆ ದಿನ ಇವತ್ತು ನನಗನ್ಯಾಗಿರ್ಬೋದು, ನಾಳೆ ನಿಮ್ಗಾಗ್ಬೋದು. ಅದು ನನಗೆ ಯಾವುದೋ ಒಂದು ವಿಷಯಕ್ಕಾಗಿದೆ, ನಿಮ್ಗೆ ಬೇರೆ ವಿಷಯಕ್ಕಾಗಿರುತ್ತೆ. ಸೊ ಬೇರೆ ವಿಷಯಕ್ಕೆ ಆಗ್ಬೋದು. ಅವಾಗ ನಾನು ನಿಮ್ಮ ಜೊತೆ ವಾಯ್ಸ್ ಮಾಡಬೇಕು, ನೀವು ನನ್ನ ಜೊತೆ ವಾಯ್ಸ್ ಮಾಡಬೇಕು. ಎಲ್ಲ ಒಟ್ಟಿಗೆ ಸೇರಿ ವಾಯ್ಸ್ ಮಾಡಿದಾಗ ನಮ್ಮ ಮೇಲೆ ಯಾರು ದೌರ್ಜನ್ಯ ಮಾಡೋಕ್ಕೆ ಬಂದಿರ್ತಾನೆ ಅವನ ಜಾಗ ಖಾಲಿ ಮಾಡ್ತಾನೆ. ಸೊ ಹಾಗಾಗಿ ದಯವಿಟ್ಟು ಈ ಸಿನಿಮಾನ ನೋಡಿ,
ಇದು ಖಂಡಿತವಾಗ್ಲೂ ಇದನ್ನು ಯಾವುದೋ ಒಂದಕ್ಕೆ ವರ್ಗಕ್ಕೆ ದಯವಿಟ್ಟು ಸೀಮಿತವಾಗಿ ಮಾಡಬೇಡಿ. ಸೊ ಇದರಲ್ಲಿ ಎಲ್ಲ ರೈತರುಗಳು ಕಾಣ್ತಾರೆ ಸಿನಿಮಾದಲ್ಲಿ. ಸೊ ಕುವೆಂಪು ಅವ್ರು ಕಾಣ್ತಾರೆ, ಬಸವಣ್ಣವ್ರು ಕಾಣ್ತಾರೆ, ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರು ಕಾಣ್ತಾರೆ, ಮತ್ತು ರೈತಪರ ಹೋರಾಟಗಾರಗಳು ಕಾಣ್ತಾರೆ, ಎಲ್ಲರೂ ಕಾಣ್ತಾರೆ ಸಿನಿಮಾದಲ್ಲಿ. ಅವರೆಲ್ಲರಿಗೂ ಒಂದು ಟ್ರಿಬ್ಯೂಟ್ ಮಾಡಿರೋಂಥ ಸಿನಿಮಾ ಇದು. ಸೊ ಅದನ್ನು ನಿಮ್ಗೆ ಕಮರ್ಷಿಯಲಾಗಿ ನಿಮ್ಗೆ ಇಷ್ಟ ಆಗೋ ರೀತಿಯೇ ಲವ್ವು, ಆ್ಯಕ್ಷನ್ ಎಲ್ಲ ಎಲಿಮೆಂಟ್ಸ್ ಇಟ್ಟು ನಿಮಗೆ ಹೇಳಿದ್ದೀವಿ ಸಿನಿಮಾದಲ್ಲಿ. ಸೊ ನನ್ನ ಪ್ರಕಾರ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸರ್. ನೋಡೋಣ ಡಿಸೆಂಬರ್ 6th. ಸೊ ಯಾಕೆಂದರೆ ಅವ್ರ ಆಯ್ಕೆಯೇ ಅಂತಿಮ. ಸೊ ನಾವು ಜಾಸ್ತಿ ಫೋರ್ಸ್ ಮಾಡಿನೂ ಹೇಳೋಕ್ಕಾಗಲ್ಲ, ಬನ್ನಿ ನಮ್ಮ ಸಿನಿಮಾ ನೀವು ನೋಡಲೇಬೇಕು ಅಂತ. ಬಟ್ ರಿಕ್ವೆಸ್ಟ್ ಅಂತೂ ಮಾಡ್ಬೇಕು ನಾವು, ರಿಕ್ವೆಸ್ಟ್ ಅಂತೂ ಮಾಡ್ತಿದ್ದೀವಿ. ದಯವಿಟ್ಟು ಬಂದು ನೋಡಿ ಸಿನಿಮಾನ. ಒಂದು ಸರಿ ನೋಡಿ, ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ನೇರವಾಗಿ ಹೇಳಿ. ಖಂಡಿತವಾಗ್ಲೂ ನೀವು ದುಡ್ಡು ಕೊಟ್ಟಿರ್ತೀರ, ನಿಮಗೆ ಆ ಅಧಿಕಾರ ಇರುತ್ತೆ. ಇಷ್ಟ ಇದ್ದರೆ ಮಾತ್ರನೇ ಗೆಲ್ಲಿಸಿ. ನಾನೇನೋ ಮಾಡ್ಬಿಟ್ಟಿದ್ದೀನಿ, ನನ್ನ ಎಮೋಷ್ನಲ್ ಜರ್ನಿ ಹೇಳ್ಕೊಂಡು ನಿಮ್ಮನ್ನ ಥಿಯೇಟ್ರ್ ಕರೆಸ್ಕೊಂಡು ನಿಮಗೆ ಡಿಸಪಾಯಿಂಟ್ ಮಾಡಬೇಕು ಅನ್ನೋ ಯಾವ ಇಂಟೆನ್ಷನ್ ಇಲ್ಲ. ಖಂಡಿತವಾಗ್ಲೂ ನೀವು ಡಿಸಪಾಯಿಂಟ್ ಆಗಲ್ಲ ಸಿನಿಮಾ ನೋಡಿದ್ರೆ. ಒಬ್ಬ ಒಳ್ಳೆ ಪ್ರಾಮಿಸಿಂಗ್ ಡೈರೆಕ್ಟರ್ ಬರ್ಬೋದು, ಸಿನಿಮಾ ನೀವು ನೋಡಿ ಗೆಲ್ಲಿಸಿದ್ರೆ ಒಬ್ಬ ಒಳ್ಳೆ ಪ್ರಾಮಿಸಿಂಗ್ ಹೀರೋ ಬರ್ಬೋದು. ಸೊ ಎಲ್ಲ ತಂಡದವರು ಭಾಳ ಪ್ರಾಮಿಸಿಂಗಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಇವರೆಲ್ಲರೂ ನಿಮಗೆ ಎದ್ದು ಕಾಣ್ತಾರೆ ಸಿನಿಮಾದಲ್ಲಿ. ಇವ್ರಿಗೆಲ್ರಿಗೂ ಒಂದು ಭವಿಷ್ಯ ಆಗುತ್ತೆ. ಇನ್ನೊಂದಷ್ಟು ಅವಕಾಶಗಳು ನಾನು ಕೂಡ ನನ್ನ ಮೈಂಡಲ್ಲಿ ಯಾರಿಗೋ ಒಬ್ರು ಕೊಡಬೇಕು ಅನ್ನೋದು ಯಾವುದೂ ಇಲ್ಲ. ಸೊ ಯೂನಿವರ್ಸಲ್ ಆಗಿ ಎಲ್ಲ ಕನ್ನಡಿಗರಿಗೂ ನಾನು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋ ನನ್ನ ಆಸೆ. ಸೊ ಈ ಸಿನಿಮಾದಲ್ಲೂ ಕೂಡ ಹಾಗೆ ಮಾಡಿದ್ದೀನಿ, ಎಲ್ಲರಿಗೂ ಕರೆದು ಅವಕಾಶ ಕೊಟ್ಟಿದ್ದೀನಿ. ಸೊ ಈ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಸರ್. ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಕನ್ನಡಿಗರ ಮೇಲೆ ನನಗೆ ಭಾಳ ದೊಡ್ಡದಿದೆ. ಸೊ ಹೋಪ್ ಫಾರ್ ದ ಗುಡ್. ಸೊ ಡಿಸೆಂಬರ್ 6th ನೋಡೋಣ ಏನಾಗುತ್ತೆ ಅಂತ. ಖಂಡಿತವಾಗ್ಲೂ ನಿಮ್ಮ ಮಾತೇನಿದೆ ಅದು ಖಂಡಿತವಾಗ್ಲೂ ಫಲಿಸುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಆ ಎಫರ್ಟು ಕಾಣ್ತಾ ಇದೆ, ಆಲ್ರೆಡಿ ಆ ನಂಬಿಕೆ ಬಂದಾಗಿದೆ. ಎಲ್ಲದಕ್ಕಿಂತ ನಿಮ್ಮೊಳಗಿನ ಒಂದು ಸಿನಿಮೋತ್ಸಾಹ ಮತ್ತು ಒಂದು ಏನು ಆವಾಗಲೇ ಹೇಳ್ತಾ ಇದ್ನಲ್ಲ, ಹಠ, ಹೋರಾಟ, ಅದೆಲ್ಲವೂ ನಿಶ್ಚಳವಾಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಿನಿಮಾ ವಿಷನ್ಗೆ ತಕ್ಕಂತೆ ಭವಿಷ್ಯದಲ್ಲಿ ಬೇರೆ ಬೇರೆ ಏನೇನೋ ಆಗಬಹುದು. ಅದೆಲ್ಲವೂ ಈ ಸಿನಿಮಾದಿಂದ ಆರಂಭ ಆಗ್ತಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಸೊ ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಡಿಸೆಂಬರ್ 6ನೇ ತಾರೀಕು ಧೀರಾ ಭಗತ್ ರಾಯ್ ಒಂದೊಳ್ಳೆ ಸಿನಿಮಾ. ಈ ಸಿನಿಮಾದಿಂದ ಒಂದು ಒಳ್ಳೆ ತಂಡ ಚಿತ್ರರಂಗಕ್ಕೆ ಸಿಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಒಳ್ಳೆ ಡೈರೆಕ್ಟರ್ ಸಿಗ್ತಾರೆ, ಒಳ್ಳೆ ಆರ್ಟಿಸ್ಟ್ಗಳು ಸಿಗ್ತಾರೆ, ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವೈಟ್ ಲೋಟಸ್ ಮತ್ತು ಓಮ್ ಸಿನಿ ಕ್ರಿಯೇಷನ್ಸ್ ಅನ್ನೋ ಒಂದು ಅದ್ಭುತವಾದಂಥ ಪ್ರೊಡಕ್ಷನ್ ಹೌಸ್ ತುಂಬ ಫ್ಯಾಷನಬಲಾಗಿ ಇಳಿತಾ ಇದ್ದಾರೆ. ಇದು ಮೊದಲನೇ ಹೆಜ್ಜೆ ಅವ್ರದ್ದು. ಅವರ ಎಲ್ಲ ಕೆಲಸಗಳು ನೀವೆಲ್ಲ ಕಂಡಿರ್ತೀರಿ. ಹೊರಗಡೆ ಅಷ್ಟು ದೊಡ್ಡದಾಗಿ ಆ ಸಿನಿಮಾದ ಹೆಸರು ಅವರು ಅಷ್ಟು ಪಸರಿಸ್ತಾ ಇದ್ದಾರೆ. ಸಿನಿಮಾ ನೋಡಿ, ಚೆನ್ನಾಗಿಲ್ಲ ಅಂತಂದರೆ ಡೈರೆಕ್ಟರ್ ಹೇಳ್ದಂಗೆ ಯಾಕೆ ಚೆನ್ನಾಗಿಲ್ಲ ಅಂತ ಹೇಳಿ, ಸಿನಿಮಾ ನೋಡದೆ ಮಾತ್ರ ಇರಬೇಡಿ, ಬಂದು ನೋಡಿ ಮಾತಾಡಿ. ಸಿನಿಮಾ ಚೆನ್ನಾಗಿದೆ ಅಂದರೆ ಅಪ್ರಿಷಿಯೇಟ್ ಮಾಡಿ. ನಮಸ್ಕಾರ.